ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ದಿವೋದಾಸನ ನಿರ್ವಾಣ ಪ್ರಾಪ್ತಿಯ ವರ್ಣನವೆಂಬ 58ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ, ಅಯ್ಯ ಸ್ಕಂದನೆ, ಪ್ರಾಸಂಗಿಕವಾದ ಈ ಮಾತು ಹಾಗಿರಲಿ. ಇಂತು ಆ ಗಣಪತಿಯೂ ಕಾಶಿಗೆ ಹೋಗಿ ಕಾಲ ವಿಳಂಬವನ್ನು ಮಾಡುತ್ತಿರಲು ಮಂದರ ಪರ್ವತದಲ್ಲಿ ನೆಲೆಸಿದ್ದ ಮಹೇಶ್ವರನು ಬಳಿಕ ಏನು ಮಾಡಿದನು? ಸ್ಕಂದನು ಹೇಳುತ್ತಾನೆ, ಅಗಸ್ತ್ಯ ಮುನಿಯೇ, ನಾನು ಮುಂದೆ ನಿರೂಪಿಸುವ ಕಥೆಯನ್ನು ಕೇಳು. ಈ ಚರಿತ್ರೆಯು ಪರಮ ಪುಣ್ಯಪ್ರದವು. ವಾರಾಣಸಿ ಕ್ಷೇತ್ರವೊಂದನ್ನೇ ಕುರಿತುದು. ಕೇಳುವವರ ಪಾಪ ಸಮೂಹವನ್ನೆಲ್ಲ ನಿಶ್ಶೇಷವಾಗಿ ನಾಶಗೊಳಿಸುವುದು ಆಗಿರುವುದು. ಅಂತೂ ಗಜಮುಖನು ಅವಿಮುಕ್ತ ಕ್ಷೇತ್ರವನ್ನು ಸೇರಿ ಹಿಂತಿರುಗದೆ ಕಾಲವಿಳಂಬವನ್ನು ಮಾಡುತ್ತಿರಲು ತ್ರಿನೇತ್ರನು ಮಹಾವಿಷ್ಣುವನ್ನು ಶೀಘ್ರವಾಗಿ ಅಲ್ಲಿಗೆ ಕಳುಹಿಸಿಕೊಟ್ಟನು. ಹಿಂದೆ ನಾನು ಕಳುಹಿಸಿಕೊಟ್ಟವರೊಬ್ಬರೂ ಹಿಂದಿರುಗಲಿಲ್ಲ. ಅವರು ಮಾಡಿದಂತೆ ನೀನು ಸರ್ವಥಾ ಮಾಡಬಾರದು ಎಂಬುದಾಗಿ ಬಹುವಿಧಗಳಿಂದ ಆತನಿಗೆ ಎಚ್ಚರಿಕೆ ಹೇಳಿ ಬಹುಮಾನಗಳನ್ನಿತ್ತು ಕಳುಹಿಸಿದನು. ವಿಷ್ಣುವು ಹೇಳುತ್ತಾನೆ, ಓ ಮಹೇಶ್ವರನೇ, ನನ್ನ ಬುದ್ಧಿಗುಣಕ್ಕೆ ಅನುಸಾರವಾಗಿ ಬಲಾಬಲಗಳನ್ನು ವಿಚಾರಿಸಿ ಪ್ರತಿಯೊಬ್ಬ ಮನುಷ್ಯನು ಪ್ರಯತ್ನವನ್ನು ಮಾತ್ರ ಮಾಡಬೇಕು. ಆದರೆ ಆ ಕರ್ಮಗಳೆಲ್ಲವೂ ನಿನ್ನ ಅಧೀನದಲ್ಲಿಯೇ ಅದೃಷ್ಟಾನುಸಾರವಾಗಿ ಫಲಗಳನ್ನು ಕೊಡುವವು. ಕರ್ಮಗಳು ಅಚೇತನಗಳು. ಪ್ರಾಣಿಗಳು ಎಂದಿಗೂ ಸ್ವತಂತ್ರಗಳಲ್ಲ. ನೀನೇ ಆ ಕರ್ಮಗಳಿಗೆ ಸಾಕ್ಷಿಭೂತನೂ ಆಗಿರುವೆ. ಅಲ್ಲದೆ ನೀನೇ ಪ್ರಾಣಿಗಳನ್ನು ಕಾರ್ಯಗಳಲ್ಲಿ ಪ್ರೇರೇಪಿಸುತ್ತಿರುವೆ. ಆದರೆ ನಿನ್ನ ಪಾದಕಮಲಗಳಲ್ಲಿ ಭಕ್ತಿಯುಳ್ಳವರಿಗಾದರೂ ನೀನೇ ಅವರನ್ನು ಕುರಿತು ಇವನು ಸಾಧುಕರ್ಮವನ್ನು ಆಚರಿಸಿದವನು ಎಂಬ ಶ್ಲಾಘನೆಯನ್ನು ಮಾಡುವಂತಹ ಸದ್ಬುದ್ಧಿಯೇ ಉಂಟಾಗುವುದು. ಗಿರೀಶ್ವರನೇ, ಸ್ವಲ್ಪವಾಗಲಿ ಮಹತ್ವದ್ದಾಗಲಿ ಯಾವ ಕಾರ್ಯವನ್ನೇ ಆದರೂ ನಿನ್ನ ಪಾದಕಮಲಗಳ ಸ್ಮರಣೆ ಮಾಡಿ ಆಚರಿಸುವುದಾದರೆ ಅದು ಖಂಡಿತವಾಗಿಯೂ ಫಲಕಾರಿಯೇ ಆಗುವುದು. ಅಲ್ಲದೆ ಯಾವ ಕಾರ್ಯವೇ ಆಗಲಿ ಕರತಲಗತವಾಗಿದ್ದರೂ ಕೂಲಂಕುಷ ಬುದ್ಧಿಯಿಂದ ಚೆನ್ನಾಗಿ ಅನುಷ್ಠಿಸಲ್ಪಟ್ಟಿದ್ದರೂ ನಿನ್ನ ಪಾದಸ್ಮರಣೆಯಿಲ್ಲದೆ ಮಾಡಿದುದಾದರೆ ಅದು ಆ ಕ್ಷಣದಲ್ಲಿಯೇ ನಾಶವನ್ನು ಹೊಂದುವುದು. ಪರಮೇಶ್ವರನಾದ ನಿನ್ನಿಂದ ಪ್ರೇರಿತನಾಗಿ ನಾನು ಆ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡುತ್ತಿರುವೆನು. ನಿನ್ನ ಭಕ್ತಿ ಎಂಬ ಐಶ್ವರ್ಯವನ್ನು ಹೊಂದಿದ ನನಗೆ ಕಾರ್ಯವು ಸಿದ್ಧಿಸಿದಂತೆಯೇ ಸರಿ. ಪರಮೇಶ್ವರ, ಮನುಷ್ಯನ ಅಲ್ಪ ಬುದ್ಧಿ ಬಲ ಪೌರುಷಗಳಿಗೆ ಅತ್ಯಂತ ಅಸಾಧ್ಯವಾದ ಕಾರ್ಯವಾದರೂ ನಿನ್ನನ್ನು ಎಡಬಿಡದೆ ಧ್ಯಾನಿಸುವವರಿಗೆ ಆ ಕಾರ್ಯವು ಸುಲಭವಾಗಿಯೇ ಸಿದ್ಧಿಸುವುದು. ಸ್ವಾಮಿಯೇ, ಕಾರ್ಯಾರಂಭದಲ್ಲಿ ಯಾರು ನಿನಗೆ ಪ್ರದಕ್ಷಿಣೆ ಮಾಡಿ ಹೊರಡುವರೋ ಅವರ ಕಾರ್ಯಗಳೆಲ್ಲವೂ ನಿನ್ನ ಭಯದಿಂದ ಪ್ರಯತ್ನಕ್ಕೆ ಮುಂಚೆಯೇ ಪರಿಣಾಮೋನ್ಮುಖಗಳಾಗಿರುವವು. ಮಹಾದೇವ, ನಿನ್ನ ಈ ಕಾರ್ಯವು ಕೈಗೂಡಿತೆಂದೇ ತಿಳಿದುಕೋ. ನನ್ನ ಮಾತುಗಳು ನಿಶ್ಚಯಾತ್ಮಕಗಳು. ಇನ್ನು ಕಾಶಿನಗರದ ಪ್ರವೇಶವನ್ನು ಮಾಡಲು ಸರ್ವೋತ್ತಮವಾದ ಮುಹೂರ್ತವನ್ನು ನಿಶ್ಚಯಿಸಬೇಕಾಗಿರುವುದು. ಅಲ್ಲದೆ ಹೀಗೂ ಉಂಟು, ಕಾಶಿ ಕ್ಷೇತ್ರವನ್ನು ಸೇರುವುದಕ್ಕೆ ಶುಭಾಶುಭ ಸಮಯಗಳನ್ನು ಚಿಂತಿಸಬೇಕಾದುದಿಲ್ಲ. ಯಾವಾಗ ಕಾಶಿ ಕ್ಷೇತ್ರವಾಸದ ಲಾಭವಾಗುವುದೋ ಆಗಲೇ ಶುಭ ಕಾಲ ಒದಗಿತೆಂದು ತಿಳಿಯಬೇಕು. ಇಂತೆಂದು ಮಹೇಶ್ವರನಿಗೆ ಪ್ರದಕ್ಷಿಣೆಯನ್ನು ಮಾಡಿ ಮತ್ತೆ ಮತ್ತೆ ನಮಸ್ಕರಿಸಿ ಆ ಮಹಾವಿಷ್ಣುವು ಲಕ್ಷ್ಮೀ ಸಮೇತನಾಗಿ ಗರುಡ ವಾಹನನಾಗಿ ಮಂದರಾಚಲವನ್ನು ಬಿಟ್ಟು ಕಾಶಿಗೆ ಹೊರಡುವವನಾದನು. ಆ ತರುವಾಯ ವಾರಾಣಸಿಯನ್ನು ಸೇರಿ ಆ ಹರಿಯು ಆ ನಗರಿಯು ತನ್ನ ನೇತ್ರಗಳಿಗೆ ವಿಷಯವಾಗಲು ಸಂತೋಷದಿಂದಲೂ ವಿಸ್ಮಯದಿಂದಲೂ ಅರಳಿದ ಕಣ್ಣುಗಳಿಂದ ನೋಡುತ್ತಾ ಪುಂಡರೀಕಾಕ್ಷನೆಂಬ ತನ್ನ ಹೆಸರನ್ನು ಸಾರ್ಥಕಗೊಳಿಸಿಕೊಂಡವನಂತೆ ತೋರುತ್ತಿದ್ದನು. ವಿಷ್ಣುವು ಗಂಗಾ ವರಣ ನದಿಗಳ ಸಂಗಮದಲ್ಲಿ ತನ್ನ ವಾಹನದಿಂದ ಇಳಿದು ನಿರ್ಮಲಾಂತಃಕರಣನಾಗಿ ಕೈಕಾಲುಗಳನ್ನು ತೊಳೆದುಕೊಂಡು ಬಳಿಕ ಉಟ್ಟ ಬಟ್ಟೆಗಳಲ್ಲಿಯೇ ಸ್ನಾನವನ್ನು ಮಾಡಿದನು. ಆ ದಿನದಿಂದ ಆ ತೀರ್ಥವು ಪಾದೋದಕವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವುದು. ಅಲ್ಲಿಯೇ ಪೀತಾಂಬರಧಾರಿಯಾದ ಮಹಾವಿಷ್ಣುವು ಲೋಕ ಕಲ್ಯಾಣಕಾರಕಗಳಾದ ತನ್ನ ಪಾದಗಳನ್ನು ಮೊದಲು ತೊಳೆದುಕೊಂಡನು. ಪಾದೋದಕವೆಂಬ ಈ ತೀರ್ಥದಲ್ಲಿ ಯಾವ ಮಾನವರು ಸ್ನಾನವನ್ನು ಮಾಡುವರೋ ಅವರು 7 ಜನ್ಮಗಳಲ್ಲಿ ಸಂಪಾದಿಸಿದ ಪಾಪವು ಕೂಡ ಕ್ಷಣ ಮಾತ್ರದಲ್ಲಿಯೇ ನಾಶವನ್ನು ಹೊಂದುವುದು. ಅಲ್ಲಿ ಮನುಷ್ಯರು ಶ್ರಾದ್ದಗಳನ್ನು ಮಾಡಿ ಪಿತೃದೇವತೆಗಳಿಗೆ ಪಿಂಡೋದಕಗಳನ್ನು ಸಮರ್ಪಿಸಲು ಪಿತೃಸಪ್ತಕ, ಮಾತೃಸಪ್ತಕ, ಕಾರಣ ಸಪ್ತಕವೆಂಬ 21 ಕುಲದವರನ್ನು ಉದ್ಧರಿಸುವರು. ಗಯಾ ಕ್ಷೇತ್ರದಲ್ಲಿ ಮಾಡಿದ ಶ್ರಾದ್ದಕ್ಕಿಂತ ಪಿತೃಪಿತಾಮಹಾದಿಗಳಿಗೆ ಯಾವ ತೃಪ್ತಿ ಉಂಟಾಗುವುದೋ ಕಾಶಿಯಲ್ಲಿರುವ ಪಾದೋದಕ ತೀರ್ಥದಲ್ಲಿ ಮಾಡಿದ ಪಿತೃಕಾರ್ಯಗಳಿಗೂ ಅಂತಹ ಸಂತೋಷವೇ ಉಂಟಾಗುವುದೆಂಬುದು ದಿಟವು. ಪಾದೋದಕದಲ್ಲಿ ಸ್ನಾನ ಮಾಡಿದವನನ್ನು, ಅದರ ನೀರನ್ನು ಪಾನ ಮಾಡಿದವನನ್ನು
ಅದರಿಂದ ಪಾನೀಯಗಳನ್ನು ಮಾಡಿ ದಾನ ಮಾಡಿದವನನ್ನು ದುರ್ಗತಿಯು ಎಂದಿಗೂ ಮುಟ್ಟಲಾರದು. ವಿಷ್ಣುಪಾದೋದಕ ತೀರ್ಥದಲ್ಲಿ ಒಮ್ಮೆಯಾದರೂ ಜಲವನ್ನು ಪಾನ ಮಾಡಲು ಆ ಮನುಷ್ಯನು ಮತ್ತೆ ಎಂದಿಗೂ ತಾಯಿಯ ಸ್ತನ್ಯವನ್ನು ಪಾನ ಮಾಡುವುದಿಲ್ಲ ಎಂಬುದು ನಿಶ್ಚಯ. ಈ ಪಾದೋದಕ ತೀರ್ಥದ ನೀರನ್ನು ತೆಗೆದುಕೊಂಡು ಶಂಖದಿಂದ ಚಕ್ರಾಂಕಿತವಾದ ಸಾಲಗ್ರಾಮಕ್ಕೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ಸೇವನೆ ಮಾಡಲು ಮಾನವನು ಅಮರತ್ವವನ್ನು ಹೊಂದುವನು. ವಿಷ್ಣು ಪಾದೋದಕವೆಂಬ ತೀರ್ಥದಲ್ಲಿ ಸಾಕ್ಷಾತ್ತಾಗಿ ವಿಷ್ಣುವಿನ ಪಾದಗಳನ್ನು ತೊಳೆದ ನೀರನ್ನೇ ಪಾನ ಮಾಡಬೇಕು. ಆ ಜಲವು ಲಭಿಸಿದವನಿಗೆ ಬಹಳ ಕಾಲದ ಹಿಂದೆ ಸಮುದ್ರ ಮಥನದಿಂದ ಉಂಟಾದ ಅಮೃತದಿಂದ ತಾನೇ ಆಗಬೇಕಾದುದೇನು? ಕಾಶಿ ಕ್ಷೇತ್ರದ ಪಾದೋದಕ ತೀರ್ಥದಲ್ಲಿ ಯಾರು ಜಲತರ್ಪಣಾದಿಗಳನ್ನು ಮಾಡುವುದಿಲ್ಲವೋ ಅವರ ಜನ್ಮವೇ ನಿರರ್ಥಕವೆಂದು ಹೇಳಬೇಕು. ಅವರ ಐಶ್ವರ್ಯವೂ ಸಹ ನೀರಿನ ಮೇಲಿನ ಗುಳ್ಳೆಯಂತೆ ಕ್ಷಣಭಂಗುರವಾಗಿರುವುದು. ಇಂತು ವಿಷ್ಣುವು ಲಕ್ಷ್ಮೀ ಸಮೇತನಾಗಿ ಅಲ್ಲಿ ಗರುಡನೊಡನೆ ಸಂಧ್ಯಾವಂದನಾದಿಕ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಮೂರು ಲೋಕಗಳನ್ನು ವ್ಯಾಪಿಸುವಂತಹ ತನ್ನ ವಿರಾಟ್ ರೂಪವನ್ನು ಉಪಸಂಹಾರ ಮಾಡಿಕೊಂಡನು. ಆದಿಕೇಶವನು ಒಂದು ರೂಪದಿಂದ ಕಲ್ಲಿನ ಮೂರ್ತಿಯಾಗಿ ಅಲ್ಲಿಯೇ ನೆಲೆಸಿ ತಾನೇ ತನ್ನ ಕೈಗಳಿಂದ ಆ ಸಕಲ ಸಿದ್ಧಿಗಳನ್ನು ಸಮೃದ್ಧಿಗೊಳಿಸುವ ಆ ಮೂರ್ತಿಯನ್ನು ಚೆನ್ನಾಗಿ ಅರ್ಚನೆ ಮಾಡಿದನು. ಪರಮೇಶ್ವರನ ಸರ್ವಲಕ್ಷಣ ಲಕ್ಷಿತವಾದ ಆದಿಕೇಶವನೆಂಬ ಆ ಮೂರ್ತಿಯನ್ನು ಪೂಜೆ ಮಾಡಿದ ಮನುಷ್ಯನು ಸಕಲೈಶ್ವರ್ಯ ಭರಿತನಾಗಿ ವೈಕುಂಠವನ್ನೇ ತನ್ನ ಮನೆಯ ಅಂಗಳವನ್ನಾಗಿ ತಿಳಿಯುವನು. ಕಾಶಿ ಕ್ಷೇತ್ರದ ಎಲ್ಲೆಯಲ್ಲಿ ಇರತಕ್ಕ ಆ ಪ್ರದೇಶವು ಶ್ವೇತ ದ್ವೀಪವೆಂದು ಪ್ರಖ್ಯಾತಿಯನ್ನು ಪಡೆದಿರುವುದು. ಆ ಮೂರ್ತಿಯನ್ನು ಸೇವಿಸುವ ಮನುಷ್ಯರೆಲ್ಲರೂ ಶ್ವೇತ ದ್ವೀಪದಲ್ಲಿಯೇ ವಾಸ ಮಾಡುವರು. ಆ ಆದಿಕೇಶವನ ಎದುರಿನಲ್ಲಿಯೇ ಕ್ಷೀರಾಬ್ಧಿ ತೀರ್ಥವೆಂಬ ಮತ್ತೊಂದು ತೀರ್ಥವಿರುವುದು. ಅದರಲ್ಲಿ ಸ್ನಾನ ಸಂಧ್ಯಾವಂದನಾದಿಗಳನ್ನು ಮಾಡಲು ಮಾನವನು ಕ್ಷೀರ ಸಮುದ್ರದ ದಡದಲ್ಲಿಯೇ ವಾಸ ಮಾಡುವನು. ಅಲ್ಲಿ ಶ್ರಾದ್ದಗಳನ್ನು ಮಾಡಿ ಹಾಲು ಕರೆಯುತ್ತಿರುವ ಆಕಳನ್ನು ಶಾಸ್ತ್ರೋಕ್ತ ರೀತಿಯಿಂದ ಅಲಂಕರಿಸಿ ದಾನ ಮಾಡಿದ ಮನುಷ್ಯನು ತನ್ನ ಪಿತೃಗಳನ್ನು ಕ್ಷೀರಸಾಗರದಲ್ಲಿ ವಾಸಗೊಳಿಸುವನು. ಅಲ್ಲಿ ಒಂದು ಆಕಳನ್ನು ದಾನ ಮಾಡಿದ ಪುಣ್ಯ ಪುರುಷನು ತನ್ನ ಭಕ್ತಿಯ ಬಲದಿಂದ ವಂಶದ 101 ಪಿತೃಗಳನ್ನು ಕ್ಷೀರಸಾಗರದ ದಡದಲ್ಲಿರುವ ಪಾಯಸ ಕರ್ದಮಕ್ಕೆ ಕಳುಹಿಸಿಕೊಡುವನು. ಯಾವನು ಶ್ರದ್ಧಾನ್ವಿತನಾಗಿ ಅನೇಕ ಉತ್ತಮ ಗೋವುಗಳನ್ನು ದಕ್ಷಿಣೆಯೊಡನೆ ದಾನ ಮಾಡುವನೋ ಅವನು ಪಿತೃಗಳಲ್ಲಿ ಒಬ್ಬೊಬ್ಬರನ್ನು ಸಕಲ ಭೋಗಗಳಿಂದ ಕೂಡಿದವರನ್ನಾಗಿ ಮಾಡಿ ಕ್ಷೀರ ಸಮುದ್ರದಲ್ಲಿ ವಾಸ ಮಾಡಲು ಕಳುಹಿಸುವನು. ಕ್ಷೀರೋದ ತೀರ್ಥದ ದಕ್ಷಿಣ ದಿಕ್ಕಿನಲ್ಲಿ ಸರ್ವೋತ್ತಮವಾದ ಶಂಖತೀರ್ಥವು ನೆಲೆಸಿರುವುದು. ಅಲ್ಲಿಯೂ ಪಿತೃಗಳಿಗೆ ತರ್ಪಣಗಳನ್ನು ಕೊಡಲು ಮನುಷ್ಯನು ವಿಷ್ಣುಲೋಕದಲ್ಲಿ ಪೂಜ್ಯನಾಗುವನು. ಅದಕ್ಕೂ ದಕ್ಷಿಣದಲ್ಲಿ ಪಿತೃಗಳಿಗೂ ಅತ್ಯಂತ ದುರ್ಲಭವಾದ ಚಕ್ರತೀರ್ಥವಿರುವುದು. ಅಲ್ಲಿಯೂ ಶ್ರಾದ್ದಕರ್ಮವನ್ನು ಮಾಡಿದವನು ಪಿತೃಗಳ ಋಣದಿಂದ ಮುಕ್ತನಾಗುವನು. ಅದಕ್ಕೆ ಎದುರಿನಲ್ಲಿಯೇ ಗದಾ ತೀರ್ಥವು ನೆಲೆಸಿ ಮಾನಸಿಕವಾದ ಸಕಲ ವ್ಯಥೆಗಳನ್ನು ನಾಶ ಮಾಡುವುದಾಗಿರುವುದು. ಸಕಲ ಪಿತೃಗಳಿಗೂ ನರಕೋತ್ತಾರಣಕ್ಕೆ ಸಾಧನವು ಪಾಪ ರಾಶಿಯ ನಾಶಕ್ಕೆ ಕಾರಣವೂ ಆಗಿರುವುದು. ಅದರ ಎದುರಿನಲ್ಲಿಯೇ ಪದ್ಮತೀರ್ಥವಿರುವುದು. ಅಲ್ಲಿ ಯಾವ ಮನುಷ್ಯೋತ್ತಮನು ಸ್ನಾನವನ್ನು ಮಾಡಿ ವಿಧಿ ಪ್ರಕಾರವಾಗಿ ಪಿತೃತರ್ಪಣಗಳನ್ನು ಅರ್ಪಿಸುವನೋ ಅವನು ಎಂದಿಗೂ ಐಶ್ವರ್ಯ ವಿಹೀನನಾಗುವುದಿಲ್ಲ. ಅಲ್ಲಿಯೇ 3 ಲೋಕಗಳಲ್ಲಿಯೂ ಪ್ರಸಿದ್ಧವಾದ ಮಹಾಲಕ್ಷ್ಮಿ ತೀರ್ಥವಿರುವುದು. ಮುನ್ನು ಅದರಲ್ಲಿ 3 ಲೋಕಗಳಿಗೂ ಸಂತೋಷದಾಯಕಿಯಾದ ಮಹಾಲಕ್ಷ್ಮಿಯು ತಾನೇ ಸ್ನಾನವನ್ನು ಮಾಡಿದಳು. ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನವರತ್ನಗಳನ್ನು, ಚಿನ್ನವನ್ನು, ಪಟ್ಟೆಯ ವಸ್ತ್ರಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ಮನುಷ್ಯನು ಎಂದಿಗೂ ಐಶ್ವರ್ಯದ ಕ್ಷಯವನ್ನು ಅನುಭವಿಸುವುದಿಲ್ಲ. ಆ ತೀರ್ಥ ಮಹತ್ವದ ಪ್ರಭಾವದಿಂದ ಅವನು ಎಲ್ಲಿ ಎಲ್ಲಿ ಜನ್ಮಗಳನ್ನು ಪಡೆದರೂ ಅಲ್ಲಿ ಸರ್ವೈಶ್ವರ್ಯ ಸಮನ್ವಿತನಾಗುವನು. ಅವನ ಪಿತೃಗಳು ಸಂಪದ್ಯುಕ್ತರಾಗಿ ಸುಖದಿಂದ ಇರುವರು. ಅಲ್ಲಿ 3 ಲೋಕಗಳ ನಿವಾಸಿಗಳಿಂದಲೂ ನಮಸ್ಕೃತವಾದ ಮಹಾಲಕ್ಷ್ಮಿಯ ಮೂರ್ತಿಯೊಂದಿರುವುದು. ಅದಕ್ಕೆ ಭಕ್ತಿಯಿಂದ ನಮಸ್ಕರಿಸಿದ ಮಾನವನು ಎಂದಿಗೂ ರೋಗಾದಿ ಉಪದ್ರವಗಳನ್ನು ಅನುಭವಿಸುವುದಿಲ್ಲ. ಭಕ್ತನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯಲ್ಲಿ ರಾತ್ರಿಯಲ್ಲಿ ಜಾಗರಣೆಯನ್ನು ಮಾಡಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಲು ವ್ರತಾಚರಣೆಯ ಸಂಪೂರ್ಣ ಫಲವನ್ನು ಪಡೆಯುವನು. ಅಲ್ಲಿರುವ ತಾರ್ಕ್ಷ್ಯ ಕೇಶವನ ಸನ್ನಿಧಿಯಲ್ಲಿ ತಾರ್ಕ್ಷ್ಯ ತೀರ್ಥವಿರುವುದು. ಅದರಲ್ಲಿ ಮನುಷ್ಯನು ಭಕ್ತಿಯಿಂದ ಸ್ನಾನವನ್ನು ಮಾಡಲು ಸಂಸಾರವೆಂಬ ಕಾಳಸರ್ಪವನ್ನು ಮುಂದೆ ಯಾವಾಗಲೂ ನೋಡಲಾರನು. ಅದರ ಎದುರಿನಲ್ಲಿಯೇ ಮಹಾಪಾತಕಗಳನ್ನು ನಾಶಗೊಳಿಸುವ ನಾರದ ತೀರ್ಥವಿರುವುದು. ಆ ಪ್ರದೇಶದಲ್ಲಿಯೇ ನಾರದನು ಮಹಾವಿಷ್ಣುವಿನಿಂದ ಬ್ರಹ್ಮವಿದ್ಯೆಯ ಉಪದೇಶವನ್ನು ಪಡೆದನು. ಅದರಲ್ಲಿ ಸ್ನಾನ ಮಾಡಿದ ಮನುಷ್ಯನು ಕೇಶವನ ಅನುಗ್ರಹದಿಂದ ಸಾಂಗವಾದ ಬ್ರಹ್ಮವಿದ್ಯೆಯನ್ನು ಪಡೆಯುವನು. ಆದುದರಿಂದಲೇ ಕಾಶಿಯಲ್ಲಿರುವ ಆತನಿಗೆ ನಾರದ ಕೇಶವನೆಂಬ ಹೆಸರಾಗಿರುವುದು. ದೇವೇಶ್ವರನಾದ ನಾರದ ಕೇಶವನನ್ನು ಭಕ್ತಿಯಿಂದ ಪೂಜಿಸಿದ ನರನು ಪುನಃ ಜನನಿಯ ಜಠರವೆಂಬ ಆಸನದಲ್ಲಿ ಎಂದಿಗೂ ಕುಳಿತುಕೊಳ್ಳುವುದಿಲ್ಲ. ಅದರ ಸಮೀಪದಲ್ಲಿಯೇ ಪ್ರಹ್ಲಾದ ತೀರ್ಥವಿರುವುದು. ಅದರ ತೀರದಲ್ಲಿ ಪ್ರಹ್ಲಾದ ಕೇಶವನಿರುವನು.
ಅಲ್ಲಿ ಪಿತೃಶ್ರಾದ್ದಾದಿ ಸತ್ಕ್ರಿಯೆಗಳನ್ನು ಮಾಡಿದ ಮನುಷ್ಯನು ವಿಷ್ಣು ಲೋಕದಲ್ಲಿ ಪೂಜ್ಯತೆಯನ್ನು ಪಡೆಯುವನು. ಆ ತೀರ್ಥದ ಸನ್ನಿಧಿಯಲ್ಲಿ ಪಾಪ ಪನೋದಕವಾದ ಅಂಬರೀಷ ತೀರ್ಥವೆಂಬ ಮಹಾ ತೀರ್ಥವೊಂದಿರುವುದು. ಅಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡಲು ಮಾನವನು ಕಲ್ಮಶರಹಿತನಾಗುವನು. ಆದಿಕೇಶವನಿಗೆ ಪೂರ್ವ ದಿಕ್ಕಿನಲ್ಲಿರುವ ಆದಿತ್ಯ ಕೇಶವನು ಭಕ್ತರಿಗೆ ಪೂಜ್ಯನೀಯನಾಗಿರುವ ಆತನ ಸಂದರ್ಶನವನ್ನು ಮಾಡುವುದರಿಂದಲೇ ಭಕ್ತನ ಮಹಾಪಾತಕಗಳು ಬಿಟ್ಟು ಹೋಗುವವು. ಅದರ ಬಳಿಯಲ್ಲಿಯೇ ದತ್ತಾತ್ರೇಯ ಮಹೇಶ್ವರನ ತೀರ್ಥವಿರುವುದು. ಅಲ್ಲಿಯೇ ಆದಿಗದಾಧರನು ನೆಲೆಸಿರುವನು. ಅಲ್ಲಿ ಪಿತೃತರ್ಪಣಗಳನ್ನು ಕೊಡಲು ಮನುಷ್ಯನು ಜ್ಞಾನಯೋಗದ ಸಿದ್ಧಿಯನ್ನು ಪಡೆಯುವನು. ಭೃಗು ಕೇಶವನಿಗೆ ಪೂರ್ವ ದಿಕ್ಕಿಗೆ ಉತ್ತಮವಾದ ಭಾರ್ಗವ ತೀರ್ಥವಿರುವುದು. ಅದರಲ್ಲಿ ಸ್ನಾನ ಮಾಡಿದ ನರನು ಭೃಗುಪುತ್ರನಾದ ಶುಕ್ರಾಚಾರ್ಯನಂತೆಯೇ ಬುದ್ಧಿವಂತನೂ ವಿವೇಕಿಯೂ ಆಗುವನು. ಅಲ್ಲಿಯೇ ವಾಮನ ಕೇಶವನಿಗೆ ಪೂರ್ವಕ್ಕೆ ವಾಮನ ತೀರ್ಥವಿರುವುದು. ಮಹಾವಿಷ್ಣುವಿನ ಆ ಮೂರ್ತಿಯನ್ನು ಪೂಜಿಸಲು ವಾಮನ ರೂಪಿಯಾದ ಆತನ ಸನ್ನಿಧಿಯಲ್ಲಿಯೇ ಭಕ್ತನು ವಾಸ ಮಾಡುತ್ತಿರುವನು. ನರನಾರಾಯಣರ ಮುಂದುಗಡೆಯಲ್ಲಿಯೇ ನರನಾರಾಯಣ ತೀರ್ಥವಿರುವುದು. ಆ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದ ನರನು ನಾರಾಯಣನಾಗಿಯೇ ನಿಂತು ಬಿಡುವನು. ಅದರ ಇದಿರಾಗಿ ಪಾಪನಾಶಕವಾದ ಯಜ್ಞವರಾಹ ತೀರ್ಥವು ನೆಲೆಸಿರುವುದು. ಅದರಲ್ಲಿ ಮಾಡಿದ ಒಂದೊಂದು ಸ್ನಾನದಿಂದಲೂ ಒಂದೊಂದು ರಾಜಸೂಯ ಮಹಾಯಜ್ಞವನ್ನು ಮಾಡಿದ ಫಲವು ಲಭಿಸುವುದು. ಅಲ್ಲಿಯೇ ವಿತಾರ ನಾರಸಿಂಹ ನಾಮಕವಾದ ತೀರ್ಥವು ಅತಿ ಸ್ವಚ್ಛ ಜಲದಿಂದ ಶೋಭಿಸುತ್ತಿರುವುದು. ಅದರಲ್ಲಿ ಸ್ನಾನವನ್ನು ಮಾಡಿದವನು 100 ಜನ್ಮಗಳಲ್ಲಿ ಸಂಪಾದಿಸಿರುವ ಪಾತಕಗಳನ್ನು ಕಿತ್ತು ಬಿಸಾಡುವನು. ಗೋ ಗೋಪಿ ಗೋವಿಂದನ ಗೋಪಿ ಗೋವಿಂದನ ಪೂರ್ವಕ್ಕೆ ಗೋಪಿ ಗೋವಿಂದ ತೀರ್ಥವಿರುವುದು. ಅದರಲ್ಲಿ ಸ್ನಾನವನ್ನು ಮಾಡಿಕೊಂಡು ಶುಚಿಯಾಗಿ ಗೋವಿಂದನನ್ನು ಪೂಜಿಸಿದ ಮನುಷ್ಯನು ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯನಾಗುವನು. ಆ ಗೋಪಿ ಗೋವಿಂದ ಸ್ವಾಮಿಯ ದಕ್ಷಿಣ ದಿಕ್ಕಿನಲ್ಲಿ ಲಕ್ಷ್ಮೀ ನೃಸಿಂಹನ ಹೆಸರಿನ ತೀರ್ಥವೊಂದಿರುವುದು. ಅದರಲ್ಲಿ ಸಂಪೂರ್ಣ ಸಚೇಲ ಸ್ನಾನವನ್ನು ಮಾಡಲು ಎಂದಿಗೂ ಮಹಾವಿಭವದ ನಾಶ ಉಂಟಾಗುವುದಿಲ್ಲ. ಅದಕ್ಕೆ ಇದಿರಾಗಿ ಶೇಷಮಾಧವನಿರುವನು. ಆತನ ಸನ್ನಿಧಿಯಲ್ಲಿ ಶೇಷತೀರ್ಥವಿರುವುದು. ಅದರಲ್ಲಿ ತರ್ಪಣಗಳನ್ನು ಪಡೆದ ಪಿತೃದೇವತೆಗಳ ತೃಪ್ತಿಯು ಅಕ್ಷಯವಾಗಿರುವುದೆಂದು ಹೇಳುವರು. ಅದರ ದಕ್ಷಿಣಕ್ಕೆ ನಿರ್ಮಲೋದಕದಿಂದ ಕೂಡಿದ ಶಂಖಮಾಧವ ತೀರ್ಥವು ನೆಲೆಸಿರುವುದು. ಅದರಲ್ಲಿ ಸ್ನಾನವನ್ನು ಮಾಡಿದ ಮಾತ್ರದಿಂದಲೇ ಎಂತಹ ಪಾಪಿಯಾದ ಮನುಷ್ಯನು ಪರಿಶುದ್ಧನಾಗುವನು. ಅದರ ಎದುರಿನಲ್ಲಿ ಪರಮ ಪವಿತ್ರವಾದ ಹಯಗ್ರೀವ ತೀರ್ಥವಿರುವುದು. ಅದರಲ್ಲಿ ಸ್ನಾನವನ್ನು ಮಾಡಿ ಅಲ್ಲಿ ನೆಲೆಸಿರುವ ವಿಷ್ಣುವಿನ ಹಯಗ್ರೀವ ರೂಪವನ್ನು ಪೂಜೆ ಮಾಡಿ ಆ ಹಯಗ್ರೀವ ಕೇಶವನ ಸನ್ನಿಧಿಯಲ್ಲಿ ಪಿತೃಗಳನ್ನು ಉದ್ದೇಶಿಸಿ ಪಿಂಡ ಪ್ರದಾನವನ್ನು ಮಾಡಲು ಮನುಷ್ಯನು ಈ ಲೋಕದಲ್ಲಿ ಕುಬೇರನ ಐಶ್ವರ್ಯವನ್ನು ಪಡೆದು ದೇಹವನ್ನು ತ್ಯಜಿಸಿದ ಮೇಲೆ ತನ್ನ ಪೂರ್ವಜರೊಡನೆ ಮೋಕ್ಷಕ್ಕೂ ಭಾಗಿಯಾಗುವನು. ಸ್ಕಂದನು ಹೇಳುತ್ತಾನೆ, ಅಯ್ಯ ಅಗಸ್ತ್ಯನೇ, ಇಂತು ಪ್ರಸಂಗವಶದಿಂದ ನಿನಗೆ ಕಾಶಿಯಲ್ಲಿರುವ ಕೆಲವು ತೀರ್ಥಗಳನ್ನು ನಿರೂಪಿಸಿರುವೆನು. ಆ ಪ್ರದೇಶದ ಒಂದೊಂದು ಎಳ್ಳಿನ ಕಾಳಿನ ಪ್ರಮಾಣದ ಭೂಮಿಯಲ್ಲಿಯೂ ಅಸಂಖ್ಯಾಕ ತೀರ್ಥಗಳು ಶಿವಲಿಂಗಗಳು ಇರುವವು. ಕಲಶಭವನೇ, ಈಗ ನಾನು ನಿರೂಪಿಸಿರುವ ಈ ತೀರ್ಥಗಳ ಹೆಸರುಗಳನ್ನು ಕೇಳಿದ ಮಾತ್ರದಿಂದಲೂ ಮನುಷ್ಯನು ತನ್ನ ಪಾತಕಗಳನ್ನು ಕಳೆದುಕೊಳ್ಳುವನು. ಓ ಬ್ರಾಹ್ಮಣೋತ್ತಮ, ಇನ್ನು ಪ್ರಸ್ತುತವಾದ ವಿಚಾರವನ್ನು ನಿನ್ನ ಮುಂದೆ ತಿಳಿಸುವೆನು ಕೇಳು. ಶಂಖಚಕ್ರ ಗದಾಪಾಣಿಯು ವೈಕುಂಠಪತಿಯೂ ಆದ ಮಹಾವಿಷ್ಣುವು ಬಳಿಕ ಏನು ಮಾಡಿದನು ಎಂಬುದನ್ನು ಹೇಳುವೆನು. ಇಂತು ಆ ವಿಗ್ರಹದಲ್ಲಿ ಮಹಾವಿಷ್ಣುವು ತನ್ನ ವಿಶ್ವವ್ಯಾಪಕವಾದ ಶರೀರವನ್ನು ಸಂಕೋಚಗೊಳಿಸಿ ಆವಾಹನೆ ಮಾಡಿ ಮಹೇಶ್ವರನ ಕಾರ್ಯವನ್ನು ಸಾಧನೆ ಮಾಡುವ ಮನಸ್ಸಿನಿಂದ ಅಂತರ್ಯಾಮಿಯಾದ ತನ್ನ ಆಯುಧಗಳನ್ನು ಧರಿಸಿದ ಚತುರ್ಭುಜಾಂಶದಿಂದ ಹೊರಕ್ಕೆ ಬಂದನು. ಅಗಸ್ತ್ಯನು ಹೇಳುತ್ತಾನೆ, ಎಲೈ ಸ್ಕಂದನೆ, ಚಕ್ರಪಾಣಿಯಾದ ವಿಷ್ಣುವು ಈ ವಿಧವಾಗಿ ಅಂಶಾಂಶದಿಂದ ಹೊರಕ್ಕೆ ಬರಲು ಕಾರಣವೇನು? ಷಣ್ಮುಖ ಸ್ವಾಮಿಯೇ, ಕಾಶಿ ಕ್ಷೇತ್ರವನ್ನು ಸೇರಿದ ಶ್ರೀಹರಿಯು ಪುನಃ ಎಲ್ಲಿಗೆ ಹೊರಟು ಹೋದನು? ಸ್ಕಂದನು ಹೇಳುತ್ತಾನೆ, ಮುನಿಯೇ, ಮಹಾವಿಷ್ಣುವು ಸರ್ವಾಂಶದಿಂದ ಏಕೆ ಹೊರಟು ಹೋಗಲಿಲ್ಲವೆಂಬುದಕ್ಕೆ ಕಾರಣವನ್ನು ತಿಳಿಸುವೆನು. ಒಂದು ಕ್ಷಣಕಾಲ ಸಾವಧಾನ ಮನಸ್ಕನಾಗಿ ಕೇಳು. ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯದ ಫಲವಾಗಿ ವಾರಾಣಸಿ ಕ್ಷೇತ್ರವನ್ನು ಸೇರಿದ ಯಾವ ಬುದ್ಧಿವಂತನಾದರೂ ಎಂತಹ ಮಹಾಲಾಭಗಳಿಂದ ಪ್ರಲೋಭಿತನಾದರೂ ಆ ಕ್ಷೇತ್ರವನ್ನು ಸರ್ವಾತ್ಮನ ತ್ಯಜಿಸಲು ಇಷ್ಟಪಡುವುದಿಲ್ಲ. ಆದುದರಿಂದಲೇ ಮುರವೈರಿಯಾದ ಶ್ರೀಹರಿಯು ಕಾಶಿ ಕ್ಷೇತ್ರದಲ್ಲಿ ತನ್ನ ಮೂರ್ತಿಯೊಂದನ್ನು ಸ್ಥಾಪಿಸಿ ತಾನು ಅಲ್ಪಾಂಶದಿಂದಲೇ ಕಾಶಿಯನ್ನು ಬಿಟ್ಟು ಹೊರಟನು. ಶುಕ್ರಾಯುಧ ಪಾಣಿಯಾದ ಆ ದೇವನು ಕಾಶಿ ಕ್ಷೇತ್ರದ ಸ್ವಲ್ಪ ಉತ್ತರ ದಿಕ್ಕಿಗೆ ಹೋದವನಾಗಿ ತಾನು ನೆಲೆಸಿರುವುದಕ್ಕಾಗಿ ಧರ್ಮಕ್ಷೇತ್ರವೆಂದು ಪ್ರಖ್ಯಾತಿಯನ್ನು ಪಡೆದಿರುವ ಸ್ಥಾನವೊಂದನ್ನು ಕಲ್ಪಿಸಿಕೊಂಡನು. ಬಳಿಕ ಆ ಶ್ರೀಮನ್ನಾರಾಯಣನು
ತಾನೇ ಅತ್ಯಂತ ಸುಂದರವು ಮೂರು ಲೋಕಗಳಿಗೂ ಮೋಹವನ್ನು ಉಂಟು ಮಾಡುವುದು ಆದ ಒಬ್ಬ ಬೌದ್ಧ ಸನ್ಯಾಸಿಯ ರೂಪವನ್ನು ಸ್ವೀಕರಿಸಿದನು. ಮಹಾಲಕ್ಷ್ಮಿಯು ಒಬ್ಬ ಭಿಕ್ಷಿಣಿಯಾಗಿ ಆತನನ್ನು ಅನುಸರಿಸಿದಳು. ಆಕೆಯು ಅತ್ಯಂತ ಸುರುಚಿರ ರೂಪವುಳ್ಳವಳಾಗಿದ್ದಳು. ಆಕೆಯನ್ನು ನೋಡಿದ ಮಾತ್ರದಿಂದಲೇ ಲೋಕದ ಸಕಲ ಜನರು ಚಿತ್ರದಲ್ಲಿ ಬರೆದ ಬೊಂಬೆಗಳಂತೆ ಆಶ್ಚರ್ಯದಿಂದ ನಿಶ್ಚೇಷ್ಟರಾಗಿ ನಿಲ್ಲುತ್ತಿದ್ದರು. ಆ ಸನ್ಯಾಸಿನಿಯು ಅತ್ಯದ್ಭುತವಾದ ಬುದ್ಧಿಸೂಕ್ಷ್ಮತೆಯುಳ್ಳವಳಾಗಿ ಸಕಲ ಪದಾರ್ಥಗಳಲ್ಲಿಯೂ ಆಶಾರಹಿತಳಾಗಿ ಕೇವಲ ಗುರು ಶುಶ್ರೂಷೆಯಲ್ಲಿಯೇ ನಿರತಳಾಗಿ ಯಾವಾಗಲೂ ಕೈಗಳಲ್ಲಿ ಪುಸ್ತಕವನ್ನು ಹಿಡಿದಿರುತ್ತಿದ್ದಳು. ಲೋಕಕ್ಕೆ ಕಾರಣಳು ಲೋಕಪಾಲಕಿಯೂ ಆದ ಆಕೆಯು ಕೈಗಳಲ್ಲಿ ಪುಸ್ತಕವನ್ನು ಹಿಡಿದಿರುವುದನ್ನು ಕಂಡು ಗರುಡನು ಸಹ ಲೋಕೋತ್ತರವಾದ ಸೌಂದರ್ಯದಿಂದ ಕೂಡಿದವನಾಗಿ ಅವರ ಶಿಷ್ಯನಾಗಿ ವೇಷವನ್ನು ಧರಿಸಿದನು. ಪ್ರಸನ್ನವಾದ ಮುಖಭಾವವುಳ್ಳವನು ಸರ್ವೋತ್ತಮನೂ ಆದ ಆಚಾರ್ಯನನ್ನು ಕುರಿತು ಸಂಸಾರದ ಕ್ಲೇಶವನ್ನು ಕಳೆಯುವುದಕ್ಕೆ ಕಾರಣವಾದ ಪರಮ ಧರ್ಮವನ್ನು ಪ್ರಶ್ನೆ ಮಾಡುತ್ತಿದ್ದನು. ಆ ಗುರುವು ಧರ್ಮ ಸೂಕ್ಷ್ಮಗಳಲ್ಲಿಯೂ ಶಾಸ್ತ್ರಾರ್ಥ ನಿಶ್ಚಯದಲ್ಲಿಯೂ ಕುಶಲನಾಗಿದ್ದನು. ಜ್ಞಾನ ವಿಜ್ಞಾನಗಳೆರಡನ್ನೂ ಪಡೆದವನು. ಮಧುರ ಧ್ವನಿಯುಳ್ಳವನಾಗಿ ಸ್ಪಷ್ಟವಾದ ಪದಸಮೂಹದಿಂದ ವಿಷಯವನ್ನು ಸ್ನೇಹದಿಂದಲೂ ಮಾರ್ಧವದಿಂದಲೂ ಬೋಧನೆ ಮಾಡುತ್ತಿದ್ದನು. ಸ್ತಂಭನ, ಉಚ್ಚಾಟನ, ಆಕರ್ಷಣ, ವಶೀಕರಣಗಳೇ ಮುಂತಾದ ವಾಮಾಚರಣೆಗಳಲ್ಲಿಯೂ ಪಂಡಿತನಾಗಿದ್ದನು. ತಾನು ವ್ಯಾಖ್ಯಾನವನ್ನು ನಡೆಸುವ ಸಮಯದಲ್ಲಿ ಆಕರ್ಷಿಸಲ್ಪಟ್ಟ ಪಕ್ಷಿಗಳಿಗೂ ಕೂಡ ರೋಮಾಂಚವನ್ನು ಉಂಟು ಮಾಡುತ್ತಿದ್ದನು. ಆತನ ಮಾತುಗಳೆಂಬ ಅಮೃತವನ್ನು ಪಾನ ಮಾಡುತ್ತಿದ್ದ ಮೃಗಗಳು ಆತನನ್ನು ಉಪಾಸನೆ ಮಾಡುತ್ತಿದ್ದವು. ವಾಯುವು ಆತನ ಮಾತುಗಳ ಮೋಹದ ಭಾರದಿಂದ ಆಕ್ರಾಂತವಾಗಿ ತನಗೆ ಸಹಜವಾದ ಚಾಂಚಲ್ಯವನ್ನು ತ್ಯಜಿಸಿದ್ದಿತು. ವೃಕ್ಷಗಳು ಹೂವುಗಳನ್ನು ಉದುರಿಸುವ ನೆವದಿಂದ ಆತನಿಗೆ ಪೂಜೆಯನ್ನು ಮಾಡುತ್ತಿದ್ದವು. ಒಮ್ಮೆ ಪುಣ್ಯಾತ್ಮನಾದ ಪುಣ್ಯಕೀರ್ತಿ ಎಂಬ ಹೆಸರಿನ ಆ ಬೌದ್ಧ ಗುರುವು ಅತ್ಯಂತ ವಿನಯದಿಂದ ಅಲಂಕೃತನಾದ ವಿನಯ ಕೀರ್ತಿ ಎಂಬ ತನ್ನ ಶಿಷ್ಯನನ್ನು ಕುರಿತು ಇಂತು ಹೇಳತೊಡಗಿದನು. ಪುಣ್ಯಕೀರ್ತಿಯು ಹೇಳುತ್ತಾನೆ, ಎಲೈ ವಿನಯ ಕೀರ್ತಿಯೇ, ನೀನು ಸನಾತನವಾದ ಧರ್ಮದ ವಿಷಯವಾಗಿ ಯಾವ ಪ್ರಶ್ನೆಯನ್ನು ಮಾಡಿದೆಯೋ ಅದನ್ನು ಸಂಪೂರ್ಣವಾಗಿ ತಿಳಿಸುವೆನು. ಮಹಾಪ್ರಾಜ್ಞನಾದ ನೀನು ಶ್ರದ್ಧೆಯಿಂದ ಕೇಳು. ಈ ಸಂಸಾರವು ಕರ್ತೃ ಕರ್ಮಾದಿ ಭೇದಗಳಿಂದ ವರ್ಜಿತವಾಗಿ ಅನಾದಿ ಸಿದ್ಧವಾಗಿರುವುದು. ಅದು ಸ್ವಭಾವದಿಂದ ತಾನೇ ಉಂಟಾಗುವುದು ಮತ್ತು ನಿಷ್ಕಾರಣವಾಗಿ ತಾನೇ ಲಯವನ್ನು ಹೊಂದುವುದು. ಬ್ರಹ್ಮನೇ ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ದೇಹಗಳಿಂದ ಕೂಡಿದ ಈ ಸಮಸ್ತ ಪ್ರಪಂಚಕ್ಕೂ ಸ್ವಭಾವವೊಂದೇ ನಿಯಾಮಕವಾಗಿರುವುದೇ ಹೊರತು ಅದನ್ನು ನಿಯಮನ ಮಾಡುವ ಈಶ್ವರನು ಬೇರೊಬ್ಬನಿಲ್ಲ. ಪುರಾಣ ಪ್ರಸಿದ್ಧರಾದ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಷಯವನ್ನು ಹೇಳುವೆನು. ಈ ನನ್ನ ದೇಹ ಸಂಘಾತಕ್ಕೆ ಪುಣ್ಯಕೀರ್ತಿ ಎಂಬ ಹೆಸರಿನ ವ್ಯವಹಾರವಿದ್ದಂತೆಯೇ ಇತರ ದೇಹಗಳಿಗೂ ಬ್ರಹ್ಮನೇ ಮೊದಲಾದ ಹೆಸರುಗಳು ಇರುವವೆಂದು ತಿಳಿಯಬೇಕು. ನನ್ನಂತಹ ಮಾನವರ ಶರೀರಗಳು ಕಾಲಕ್ರಮದಲ್ಲಿ ಹೇಗೆ ನಾಶವನ್ನು ಹೊಂದುವವೋ ಹಾಗೆಯೇ ಬ್ರಹ್ಮನಿಂದ ಮೊದಲುಗೊಂಡು ಸಣ್ಣ ನುಸಿಯವರೆಗಿನ ಸಮಸ್ತ ದೇಹಗಳು ತಮ್ಮ ತಮ್ಮ ಕಾಲ ಒದಗಿದಾಗ ನಾಶವಾಗುವವು. ತೀವ್ರವಾಗಿ ವಿಚಾರವನ್ನು ಮಾಡಲು ಈ ಮನುಷ್ಯ ದೇಹದಲ್ಲಿ ಮೃಗಾದಿಗಳ ದೇಹಗಳಿಗಿಂತ ಯಾವ ವಿಧವಾದ ಆಧಿಕ್ಯವೂ ಕಾಣುವುದಿಲ್ಲ. ಆಹಾರ, ಸ್ತ್ರೀ ಸಂಗ, ನಿದ್ರೆ, ಭಯ ಮುಂತಾದವುಗಳು ಸಕಲ ಪ್ರಾಣಿಗಳಿಗೂ ಸಮಾನವಾಗಿರುವವು. ಯಾವ ದೇಹಧಾರಿಯೇ ಆದರೂ ತನ್ನ ದೇಹಕ್ಕೆ ಬೇಕಾಗುವಷ್ಟು ಆಹಾರವನ್ನು ಹೊಂದಿದರೆ ಒಂದೇ ವಿಧವಾದ ಸಂತೋಷವನ್ನು ಪಡೆಯುವನು. ಪ್ರಾಣಿ ಭೇದವನ್ನು ಅನುಸರಿಸಿ ಸಂತೋಷಗಳಲ್ಲಿ ನ್ಯೂನಾಧಿಕ ಭಾವವಿಲ್ಲ. ನಾವು ಬಾಯಾರಿದಾಗ ಸಂತೋಷದಿಂದ ಪಾನೀಯಗಳನ್ನು ಕುಡಿದು ಬಾಯಾರಿಕೆಯನ್ನು ಹೇಗೆ ಹೋಗಲಾಡಿಸಿಕೊಳ್ಳುವೆವೋ ಹಾಗೆಯೇ ಬಾಯಾರಿದ ಇತರ ಜೀವಿಗಳು ಪ್ರವರ್ತಿಸುವವು. ಇದರಲ್ಲಿ ಹೆಚ್ಚು ಕಡಿಮೆ ಎನ್ನಲು ಯಾವ ವಿಶೇಷ ಕಾರಣವೂ ಕಾಣಲಿಲ್ಲ. ರೂಪ ಲಾವಣ್ಯಗಳ ನಿಧಿಗಳೆನಿಸಿದ ಸಾವಿರಾರು ಮಡದಿಯರನ್ನು ಹೊಂದಿದ್ದರೂ ಮನುಷ್ಯನು ಮೈಥುನ ಕಾಲದಲ್ಲಿ ಒಬ್ಬಳನ್ನು ಮಾತ್ರವೇ ಅನುಭವಿಸಬಹುದೇ ಹೊರತು ಅದರಲ್ಲಿಯೂ ಸುಖದ ನ್ಯೂನಾತಿರೇಕಗಳಿಗೆ ಅವಕಾಶವಿಲ್ಲ. ನೂರಾರು ಉತ್ತಮಾಶ್ವಗಳಿರಲಿ, ಅಸಂಖ್ಯಾಕಗಳಾದ ಆನೆಗಳಿರಲಿ, ಒಂದನ್ನು ಮಾತ್ರ ಹತ್ತಿಕೊಂಡು ಓಡಾಡಬಹುದೇ ಹೊರತು ಎರಡು ವಾಹನಗಳನ್ನು ಒಮ್ಮೆಯೇ ಏರಿ ಎರಡರಷ್ಟು ಸುಖವನ್ನು ಹೊಂದಲಾಗುವುದಿಲ್ಲ. ಹಂಸತೂಲಿಕಾ ಪರ್ಯಂಕಗಳಲ್ಲಿ ಮಲಗುವ ಐಶ್ವರ್ಯವಂತರಿಗೆ ನಿದ್ರೆಯಿಂದ ಯಾವ ಸುಖವುಂಟಾಗುವುದೋ ಬಡವರಿಗೆ ಭೂಮಿಯಲ್ಲಿ ಮಲಗುವುದರಿಂದಲೂ ಅದೇ ಸೌಖ್ಯವೇ ಲಭಿಸುವುದು. ನಮ್ಮಂತಹ ದೇಹಧಾರಿಗಳಿಗೆ ಮರಣದ ಭಯವು ಹೇಗೆ ಬಲವತ್ತರವಾಗಿರುವುದೋ ಹಾಗೆಯೇ ಬ್ರಹ್ಮನಾದಿಯಾಗಿ ಕ್ರಿಮಿಕೀಟಗಳವರೆಗೂ ಮರಣದ ದೆಸೆಯಿಂದ ಭಯವು ಸರ್ವರಿಗೂ ಸಾಮಾನ್ಯವೇ ಆಗಿರುವುದು. ಇಂತು ಬುದ್ಧಿಯಿಂದ ವಿಚಾರ ಮಾಡಿ ನೋಡಿದರೆ ಸಕಲ ದೇಹಿಗಳು ಸಮಾನರೇ ಆಗಿರುವರು.
ಇದನ್ನು ನಿಶ್ಚಯವಾಗಿ ತಿಳಿದ ಮನುಷ್ಯನು ಯಾವನು ಬೇರೆ ಯಾವ ಪ್ರಾಣಿಯನ್ನು ಯಾವ ವಿಧವಾಗಿಯೂ ಹಿಂಸೆ ಮಾಡಕೂಡದು. ಈ ಭೂಮಂಡಲದಲ್ಲಿ ಜೀವದೆಗೆ ಸಮಾನವಾದ ಧರ್ಮವು ಬೇರೆ ಯಾವುದೂ ಇಲ್ಲವು. ಆದುದರಿಂದ ಮನುಷ್ಯನು ಸರ್ವ ಪ್ರಯತ್ನದಿಂದಲೂ ಜೀವಿಗಳಲ್ಲಿ ದಯೆಯನ್ನು ತೋರಿಸಬೇಕು. ಒಂದು ಪ್ರಾಣಿಯನ್ನು ರಕ್ಷಿಸಲು ಮೂರು ಲೋಕಗಳನ್ನು ರಕ್ಷಿಸಿದಂತಾಗುವುದು. ಹಾಗೆಯೇ ಒಂದಕ್ಕೆ ಹಿಂಸೆಯನ್ನು ಮಾಡಲು ಲೋಕಗಳ ಹಿಂಸೆಯೂ ಆಗುವುದು. ಆದುದರಿಂದ ಸಕಲ ಜೀವಿಗಳನ್ನು ರಕ್ಷಿಸಬೇಕೇ ಹೊರತು ಹಿಂಸಿಸಬಾರದು. ಪೂರ್ವಕಾಲದ ಮಹಾಪ್ರಾಜ್ಞರು ಕೂಡ ಅಹಿಂಸೆಯೇ ಸರ್ವೋತ್ತಮ ಧರ್ಮವೆಂದು ಹೇಳಿರುವರು. ಆದುದರಿಂದ ನರಕವಾಸಾದಿ ದುರ್ಗತಿಗಳಿಗೆ ಹೆದರುವ ಮಾನವರು ಎಂದಿಗೂ ಪ್ರಾಣಿಹಿಂಸೆಯನ್ನು ಮಾಡಬಾರದು. ಚರಾಚರಾತ್ಮಕವಾದ ಈ ಬ್ರಹ್ಮಾಂಡದಲ್ಲಿ ಹಿಂಸೆಗೆ ಸಮಾನವಾದ ಪಾತಕವು ಮತ್ತೊಂದಿಲ್ಲವು. ಪ್ರಾಣಿ ಹಿಂಸೆಯನ್ನು ಮಾಡಿದವರು ನರಕವನ್ನು, ಹಿಂಸೆ ಮಾಡದವನು ಸ್ವರ್ಗವನ್ನು ಸೇರುವನು. ಶಾಸ್ತ್ರಗಳಲ್ಲಿ ಅನೇಕ ವಿಧಗಳಾದ ದಾನಗಳು ಹೇಳಲ್ಪಟ್ಟಿರುವವು. ಆದರೆ ತುಚ್ಛ ಫಲವನ್ನು ಕೊಡುವ ಅವುಗಳಿಂದ ಲಭಿಸುವುದೇನು? ಅಭಯ ದಾನಕ್ಕೆ ಸದೃಶವಾದ ದಾನವು ಅವುಗಳಲ್ಲಿ ಬೇರೆ ಯಾವುದೂ ಇಲ್ಲವು. ಮಹಾ ಮುನಿವರಿಯರೆಲ್ಲರೂ ನಾನಾ ವಿಧಗಳಾದ ಶಾಸ್ತ್ರಗಳನ್ನೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡಿ ಇಹ ಪರಗಳೆರಡರಲ್ಲಿಯೂ ಸುಖವನ್ನು ಕೊಡುವ ದಾನಗಳು ನಾಲ್ಕು ಮಾತ್ರವೆಂದು ಹೇಳಿರುವರು. ಭಯಗೊಂಡು ಬಂದವನಿಗೆ ಅಭಯವನ್ನು ನೀಡಬೇಕು. ರೋಗಾರ್ತನಾದವನಿಗೆ ಉಚಿತೌಷಧವನ್ನು ದಾನ ಮಾಡಬೇಕು. ವಿದ್ಯಾರ್ಥಿಗಳಾಗಿ ಬಂದ ಶಿಷ್ಯರಿಗೆ ವಿದ್ಯೆಯನ್ನು ಕಲಿಸಿಕೊಡಬೇಕು. ಹಸಿದು ಬಂದವನಿಗೆ ಅನ್ನವನ್ನು ಸಮರ್ಪಿಸಬೇಕು. ಅನೇಕ ವಿಧಗಳಾದ ಐಶ್ವರ್ಯಗಳನ್ನು ಪಡೆಯಲು ಮನುಷ್ಯನು ಅಚಿಂತ್ಯ ಮಹಿಮೆಗಳಿಂದ ಕೂಡಿದ ಮಣಿ ಮಂತ್ರ ಔಷಧಿಗಳನ್ನು ಪಡಿಸಿಕೊಳ್ಳುವ ವಿದ್ಯೆಗಳನ್ನು ಪ್ರಯತ್ನದಿಂದಲಾದರೂ ಅಭ್ಯಾಸ ಮಾಡಬೇಕು. ಅವುಗಳಿಂದ ಬಹು ವಿಧಗಳಾದ ಐಶ್ವರ್ಯಗಳನ್ನು ಸಂಪಾದಿಸಿ ದ್ವಾದಶಾಯತನಗಳೆನಿಸಿದ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿಗಳನ್ನು ಸರ್ವ ಪ್ರಕಾರದಿಂದಲೂ ತೃಪ್ತಿಗೊಳಿಸಲು ಪ್ರಯತ್ನಿಸಬೇಕು. ಮಹೇಶ್ವರನೇ ಮುಂತಾದ ಇತರ ದೇವತೆಗಳನ್ನು ಸಂತೋಷಗೊಳಿಸುವುದರಿಂದ ಏನು ತಾನೇ ಲಭಿಸುವುದು? ವಾಕ್ಪಾಣಿ ಪಾದ ಪಾಯುಪಸ್ಥಗಳೆಂಬ 5 ಕರ್ಮೇಂದ್ರಿಯಗಳು ಶ್ರೋತ್ರ ತ್ವಕ್ ಕ್ಷೀರ ಶ್ರೋತ್ರ ಕ್ಷೀರಸನ ಸನ ಘ್ರಾಣಗಳೆಂಬ ಆ ಕ್ಷಮಿಸಿ ಶ್ರೋತ್ರ ತ್ವಗ್ ಕ್ಷಿ ರಸನ ಘ್ರಾಣಗಳೆಂಬ 5 ಜ್ಞಾನೇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿಗಳಿಗೆ ಇಲ್ಲಿ ಸಂತೋಷಪ್ರದವಾದ ದ್ವಾದಶಾಯತನವೆಂದು ಹೆಸರಾಗಿರುವುದು. ಪ್ರಾಣಿಗಳಿಗೆ ಸ್ವರ್ಗ ನರಕಗಳು ಇಲ್ಲಿಯೇ ಇರುವವಲ್ಲದೆ ಸ್ಥಳಾಂತರಗಳಲ್ಲಿ ಎಲ್ಲಿಯೂ ಇಲ್ಲವು. ಇಂದ್ರಿಯಾದಿಗಳಿಂದ ಉಂಟಾಗುವ ಸುಖವೇ ಸ್ವರ್ಗವೆಂದು, ದುಃಖವೇ ನರಕವೆಂದು ಕರೆಯಲ್ಪಡುವುದು. ಸುಖಗಳನ್ನೇ ಅನುಭವಿಸುತ್ತಾ ಈ ದೇಹವನ್ನು ಬಿಟ್ಟು ಬಿಡುವುದೇ ಪರಾತ್ಪರವಾದ ಮೋಕ್ಷವೆನಿಸುವುದು. ಇದನ್ನುಳಿದು ಮತ್ತೆಲ್ಲಿಯೂ ಬೇರೆ ಮೋಕ್ಷವೆಂಬ ಅವಸ್ಥಾಂತರವಿಲ್ಲ. ಸಂಸಾರ ದಶೆಗೆ ಕಾರಣವಾದ ಸಂವೃತಿಯ ಸಹಿತಗಳಾದ ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ ಮತ್ತು ಅಭಿನಿವೇಶಗಳೆಂಬ ಕ್ಲೇಶಗಳನ್ನು ನಿರ್ಮೂಲಗೊಳಿಸಲು ಸಮಸ್ತ ವಿಶೇಷ ಜ್ಞಾನವು ನಾಶವಾಗುವ ಶೂನ್ಯ ಸ್ಥಿತಿಯನ್ನೇ ತತ್ವಜ್ಞಾನಿಗಳಾದವರು ಮೋಕ್ಷವೆಂದು ತಿಳಿದಿರುವರು. ವೇದವಾದಿಗಳು ಕೂಡ ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡಬಾರದು ಎಂಬುದಾಗಿ ವೇದ ವಚನವನ್ನು ಪ್ರಮಾಣವನ್ನಾಗಿ ಹೇಳುತ್ತಿರುವರು. ಮನುಷ್ಯನನ್ನು ಹಿಂಸಾ ಕೃತ್ಯಗಳಲ್ಲಿ ಪ್ರೇರೇಪಿಸುವ ಮತ್ತೊಂದು ವಾಕ್ಯವು ವೇದಗಳಲ್ಲಿಲ್ಲ. ಅಗ್ನಿಶೋಮೀಯ ಪಶುವನ್ನು ಕೊಲ್ಲಬೇಕು ಎಂಬುದು ಮುಂತಾದ ವಾಕ್ಯಗಳು ದುಷ್ಟ ಜನರನ್ನು ಭ್ರಾಂತಿಗೊಳಿಸುವುದಕ್ಕಾಗಿಯೇ ಬರೆಯಲ್ಪಟ್ಟವುಗಳು. ಪಶು ಹಿಂಸೆಗಳಲ್ಲಿ ಪ್ರೇರೇಪಿಸುವ ಈ ವಾಕ್ಯಗಳು ಪಂಡಿತರಾದವರಿಗೆ ಪ್ರಮಾಣಗಳಾಗಲಾರವು. ಮರಗಳನ್ನು ಕಡಿದು ಹಾಕಿ ಪಶುಗಳನ್ನು ಕೊಂದು ರಕ್ತ ಮಾಂಸಗಳ ಕೆಸರನ್ನು ಮಾಡಿ ಅಗ್ನಿಯಲ್ಲಿ ಎಳ್ಳು ತುಪ್ಪಗಳೇ ಮುಂತಾದ ಪದಾರ್ಥಗಳನ್ನು ಸುಟ್ಟು ಸ್ವರ್ಗವನ್ನು ಅಪೇಕ್ಷಿಸುವುದು ನಮಗೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡುತ್ತಿರುವುದು. ಈ ವಿಧವಾಗಿ ಪುಣ್ಯಕೀರ್ತಿಯು ಧರ್ಮ ಜಿಜ್ಞಾಸೆಯನ್ನು ನಡೆಸುತ್ತಿರಲು ಆ ವಿಷಯವನ್ನು ಕರ್ಣಾಕರ್ಣಿಯಾಗಿ ಕೇಳಿ ಕಾಶಿನಗರದ ಜನರು ಆ ಉಪದೇಶಗಳನ್ನು ಕೇಳಲು ಅಲ್ಲಿಗೆ ಯಾತ್ರೆಗಳನ್ನು ಮಾಡತೊಡಗಿದರು. ಹೀಗೆಯೇ ಆ ಭಿಕ್ಷಿಣಿಯು ಪಟ್ಟಣದ ಸ್ತ್ರೀಯರನ್ನೆಲ್ಲ ತನ್ನ ಮಾತುಗಳಿಂದ ಆಕರ್ಷಿಸುತ್ತಿದ್ದಳು. ಅವಳು ವಿಜ್ಞಾನದಲ್ಲಿ ಚಂದ್ರನಂತೆ ಆಹ್ಲಾದಕರಳು, ಸಕಲ ವಿದ್ಯೆಗಳಲ್ಲಿ ಪಾರಂಗತಳು ಆಗಿದ್ದಳು. ಆ ಪುರಸ್ತ್ರೀಯರ ಸಮ್ಮುಖದಲ್ಲಿ ಆಕೆಯು ಇಂದ್ರಿಯ ಗೋಚರಗಳಾದ ವಿಷಯಗಳೇ ಪರಮಾರ್ಥಗಳೆಂದು, ದೇಹದ ಸೌಖ್ಯವನ್ನು ಸಾಧಿಸುವುದೇ ಪರಮ ಪ್ರಯೋಜನವೆಂದು ಹೇಳುವ ಬೌದ್ಧ ಧರ್ಮಗಳನ್ನೇ ಅನುವಾದ ಮಾಡುತ್ತಿದ್ದಳು. ವಿಜ್ಞಾನ ಕೌಮುದಿಯು ಹೇಳುತ್ತಾಳೆ ಆನಂದವೇ ಬ್ರಹ್ಮನ ಸ್ವರೂಪವೆಂದು ವೇದಗಳಲ್ಲಿ ಹೇಳಿದೆಯಲ್ಲವೇ? ಇದೇ ನಿಜವೆಂದು ಎಲ್ಲರೂ ತಿಳಿದುಕೊಳ್ಳಬೇಕು. ಜೀವನ ಜೀವ ನಾನಾತ್ವಾದಿ ಕಲ್ಪನೆಯು ಜನನ ಮರಣ ರೂಪವಾದ ಸಂಸಾರವು
ಕೇವಲ ಔಪಾಧಿಕವಾದುದರಿಂದ ಮಿಥ್ಯೆಯಾಗಿರುವುದು. ಈ ಶರೀರವು ಎಲ್ಲಿಯವರೆಗೆ ನಿರುಪದ್ರವವಾಗಿರುವುದೋ, ಎಲ್ಲಿಯವರೆಗೆ ಇಂದ್ರಿಯಗಳು ಶಿಥಿಲಗಳಾಗುವುದಿಲ್ಲವೋ, ಎಲ್ಲಿಯವರೆಗೆ ಮುಪ್ಪು ದೂರದಲ್ಲಿಯೇ ಇರುವುದೋ, ಅಷ್ಟರವರೆಗೆ ಸೌಖ್ಯವನ್ನು ಸಾಧಿಸಿಕೊಳ್ಳಬೇಕು. ದೇಹ ವ್ಯಾಧಿ, ಇಂದ್ರಿಯ ಶೈಥಿಲ್ಯ ಮತ್ತು ವಾರ್ಧಕ್ಯಗಳು ಸಂಭವಿಸಿದಾಗ ಹೇಗೆ ಸುಖವನ್ನು ಅನುಭವಿಸಬಹುದು? ಆದುದರಿಂದ ಸುಖದಲ್ಲಿ ಅಭಿಲಾಷೆಯುಳ್ಳವರು ಯಾಚಕರಿಗೆ ತಮ್ಮ ದೇಹವನ್ನು ಸಹ ದಾನ ಮಾಡಬೇಕು. ಯಾಚಿಸುವವರ ಮನಸ್ಸಿನ ಕೋರಿಕೆಗಳನ್ನು ಪೂರ್ತಿಗೊಳಿಸುವುದಕ್ಕಾಗಿಯೇ ಯಾವನ ಜನನವಾಗಿಲ್ಲವೋ ಅವನೇ ಭೂಮಿಗೆ ಭಾರಪ್ರಾಯನೇ ಹೊರತು ಸಮುದ್ರಗಳು, ಪರ್ವತಗಳು, ಮಹಾವೃಕ್ಷಗಳು ಭಾರವಾಗಲಾರವು. ಈ ದೇಹವು ಜರಾ ವ್ಯಾಧಿಗಳೆಂಬ ಪರಿಣಾಮಗಳುಳ್ಳದ್ದಾಗಿರುವುದು. ಸಂಪಾದಿಸಿದ ಪದಾರ್ಥಗಳೆಲ್ಲವೂ ನಾಶ ಸಹಿತಗಳೇ ಆಗಿರುವವು. ಇಂತೆಂದು ಮೇಧಾವಿಯಾದ ಮನುಷ್ಯನು ಚೆನ್ನಾಗಿ ತಿಳಿದುಕೊಂಡು ದೇಹವು ದೃಢವಾಗಿರುವಾಗಲೇ ಸೌಖ್ಯವನ್ನು ಸಾಧಿಸಬೇಕು. ಶರೀರವು ಕೊನೆಯಲ್ಲಿ ನಾಯಿಗಳಿಗೂ ವಾಯಸ ಗೃಧ್ರಗಳಿಗೂ ಭೋಜನ ಸಾಮಗ್ರಿಯಾಗುವುದು. ಶರೀರವು ಭಸ್ಮಾಂತವಾದುದು ಎಂಬುದಾಗಿ ವೇದಗಳಲ್ಲಿ ಹೇಳಿರುವ ವಾಕ್ಯವು ಸತ್ಯವೇ ಆಗಿರುವುದು. ಲೋಕದಲ್ಲಿ ಜಾತ್ಯಾದಿಗಳ ವಿಭಾಗವನ್ನು ಅಂಗೀಕರಿಸಿ ಜನರನ್ನು ಉಚ್ಚ ನೀಚರೆಂಬ ಭೇದ ಬುದ್ಧಿಯಿಂದ ಕಾಣುವುದು ವ್ಯರ್ಥವೇ ಸರಿ. ಎಲ್ಲರಿಗೂ ಮನುಷ್ಯ ಜಾತಿಯೊಂದೇ ಸಾಧಾರಣವಾಗಿರಲು ಅಧಮನು ಯಾರು, ಉತ್ತಮನು ಯಾರು? ವೃದ್ಧರಾದ ಜ್ಞಾನಿಗಳು ಈ ಜಗತ್ತೆಲ್ಲವೂ ಬ್ರಹ್ಮಾದಿ ದೇವತೆಗಳು ಮಾಡಿದ ಸೃಷ್ಟಿ ಎಂದು ಹೇಳುವರು. ಸೃಷ್ಟಿಕರ್ತನಾದ ಆ ಚತುರ್ಮುಖನ ಮಕ್ಕಳೇ ದಕ್ಷನು ಮತ್ತು ಮರೀಚಿ ಎಂಬುದಾಗಿಯೂ ಕೇಳಿರುವೆವು. ಮರೀಚಿ, ಕಾಶ್ಯಪರಿಬ್ಬರು ಸುಂದರಿಯರಾದ ದಕ್ಷ ಬ್ರಹ್ಮನ 13 ಕನ್ಯೆಯರನ್ನು ಧರ್ಮಾನುಸಾರವಾದ ಕ್ರಮದಿಂದ ಮದುವೆಯಾದರಷ್ಟೇ. ಮಹಾಬುದ್ಧಿಗಳು ಬ್ರಹ್ಮನಿಗೆ ಸಮಾನರು ಆದ ಇವರಲ್ಲಿಯೇ ಇಂತು ಭ್ರಾತೃ ಕನ್ಯಾ ಪಿತೃವ್ಯರ ವಿವಾಹಗಳು ನಡೆದಿರಲು ಈ ಕಾಲದಲ್ಲಿ ಅಲ್ಪ ಬುದ್ಧಿ ಪರಾಕ್ರಮವಂತರಾದ ಮನುಷ್ಯರು ಇವನು ಸಂಬಂಧಕ್ಕೆ ಯೋಗ್ಯನು, ಇವನು ಅಯೋಗ್ಯನು ಎಂಬುದಾಗಿ ವಿಚಾರ ಮಾಡುವುದು ನಿಷ್ಪ್ರಯೋಜನವೇ ಸರಿ. ವಿರಾಟ್ ಪುರುಷನ ಮುಖದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ತೊಡೆಗಳಿಂದ ವೈಶ್ಯರು, ಪಾದಗಳಿಂದ ಶೂದ್ರರು ಹುಟ್ಟಿದರೆಂಬುದಾಗಿ ವೇದಗಳಲ್ಲಿ ಚಾತುರ್ವರ್ಣ್ಯವನ್ನು ವಿವರಿಸಿರುವರು. ವಿಚಾರ ಮಾಡಿ ನೋಡಲು ಹಿಂದಿನವರ ಕಲ್ಪನೆಯೆಂದು ಇದನ್ನು ಕರೆಯಬೇಕೇ ಹೊರತು ಎಂದಿಗೂ ಇದು ಸಮಂಜಸವಾಗಲಾರದು. ಒಂದು ಶರೀರದಲ್ಲಿಯೇ ಹುಟ್ಟಿದವರಲ್ಲಿಯಾಗಲಿ, ಒಬ್ಬ ತಂದೆಯಿಂದಲೇ ಹುಟ್ಟಿದವರಲ್ಲಿಯಾಗಲಿ 4 ಮಕ್ಕಳುಗಳಿರಲು ಅವರು ಬೇರೆ ವರ್ಣಗಳವರೆಂದು ಹೇಗೆ ಹೇಳಬಹುದು? ಆದುದರಿಂದ ಈ ವರ್ಣ ಬಾಹಿರರೆಂಬ ಇವೇ ಮೊದಲಾದ ವಿಭಾಗವು ಸಮಂಜಸವಾಗಿ ತೋರುವುದಿಲ್ಲ. ಆದುದರಿಂದ ಸಕಲರನ್ನು ಒಂದು ಮನುಷ್ಯ ಜಾತಿಯವರೆಂದೇ ಸಾಮಾನ್ಯವಾಗಿ ತಿಳಿಯಬೇಕೇ ಹೊರತು ಭೇದ ಬುದ್ಧಿಯನ್ನು ಮಾಡಬಾರದು. ಇಂತು ವಿಜ್ಞಾನ ಕೌಮುದಿಯ ಈ ವಿಧವಾದ ಮಾತುಗಳನ್ನು ಕೇಳಿ ಗಂಡನ ಶುಶ್ರೂಷೆಯಲ್ಲಿಯೇ ನಿರತರಾಗಿದ್ದ ಆ ಪುರಸ್ತ್ರೀಯರೆಲ್ಲರೂ ತಮ್ಮ ಪೂರ್ವದ ಉತ್ತಮವಾದ ಆಸ್ತಿಕ್ಯ ಬುದ್ಧಿಯನ್ನು ತ್ಯಜಿಸಿದರು. ಆ ಬೌದ್ಧ ಸನ್ಯಾಸಿಯಿಂದ ಆಕರ್ಷಣ ವಿದ್ಯೆಯನ್ನು, ವಶೀಕರಣ ಬುದ್ಧಿಯನ್ನು ತಿಳಿದು ಆ ನಗರದ ಪುರುಷರೆಲ್ಲರೂ ಪರಸ್ತ್ರೀಯರಲ್ಲಿ ಮೋಹಿತರಾಗಿ ತಮ್ಮ ವಿದ್ಯೆಯ ಅಭ್ಯಾಸವನ್ನು ಸಫಲ ಮಾಡಿಕೊಂಡರು. ಅಂತಃಪುರಗಳೊಳಗೆ ಸ್ತ್ರೀಯರು, ರಾಜಪುತ್ರರು, ಪುರಜನರಲ್ಲಿ ಪುರುಷರು, ಸ್ತ್ರೀಯರು ಎಲ್ಲರೂ ಈ 2 ವಿದ್ಯೆಗಳಿಂದ ಮೋಹಿತರಾಗಿ ಪರಸ್ಪರ ಸಂಬಂಧಗಳನ್ನು ಜಾತಿ ಕುಲ ಭೇದಗಳಿಲ್ಲದೆ ನಡೆಸುತ್ತಿದ್ದರು. ಆ ಭಿಕ್ಷುಣಿಯು ಬಂಜೆಯರ ಬಂಜೆತನವನ್ನು ಹೋಗಲಾಡಿಸಿದಳು. ತಮ್ಮ ಪುರುಷರೊಂದಿಗೆ ಸೌಹಾರ್ದವಿಲ್ಲದೆ ಕ್ಲೇಶ ಪಡುತ್ತಿದ್ದ ಸ್ತ್ರೀಯರಿಗೆಲ್ಲ ಉಚಿತ ಕರ್ಮಗಳಿಂದಲೂ ಉಪಾಯಗಳಿಂದಲೂ ಆ ವಿಜ್ಞಾನ ಕೌಮುದಿಯು ಸೌಭಾಗ್ಯವೆಂಬ ಭಾಗ್ಯವನ್ನು ಒದಗಿಸಿಕೊಟ್ಟಳು. ಒಬ್ಬಳಿಗೆ ಅಂಜನವನ್ನು ಕೊಟ್ಟಳು, ಮತ್ತೊಬ್ಬಳಿಗೆ ತಿಲಕವನ್ನಿಡಲು ಔಷಧವೊಂದನ್ನು ಕೊಟ್ಟಳು. ವಶೀಕರಣ ಮಂತ್ರಗಳನ್ನು ಉಪದೇಶಿಸಿ ಅನೇಕ ಸ್ತ್ರೀಯರನ್ನು ಅವುಗಳಲ್ಲಿಯೇ ದೀಕ್ಷೆಗೊಳ್ಳುವಂತೆ ಮಾಡಿದಳು. ಕೆಲವರು ಮಂತ್ರಗಳನ್ನು ಜಪಿಸುತ್ತಿದ್ದರು, ಕೆಲವರು ಯಂತ್ರಗಳನ್ನು ಬರೆಯುತ್ತಿದ್ದರು. ಕೆಲಮಂದಿ ಸ್ತ್ರೀಯರು ನಿಶ್ಚಲ ಮನಸ್ಸಿನಿಂದ ಹೋಮಕುಂಡದ ಅಗ್ನಿಯಲ್ಲಿ ಹೋಮಗಳನ್ನು ಮಾಡುತ್ತಿದ್ದರು. ಈ ರೀತಿಯಾಗಿ ಕಾಶಿನಗರದ ಸಕಲ ಜನರು ಸರ್ವ ಪ್ರಕಾರದಿಂದಲೂ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಬಿಟ್ಟು ಆಸ್ತಿಕ್ಯ ಪರಾನ್ಮುಖರಾಗಿರಲು ಅಧರ್ಮವು ಎಲ್ಲೆಲ್ಲಿಯೂ ವೃದ್ಧಿಯಾಗತೊಡಗಿತು. ಪಾಪದ ಪ್ರವೇಶದಿಂದ ವ್ಯವಸಾಯೋತ್ಪನ್ನಗಳಾದ ಸಕಲ ಧಾನ್ಯಗಳ ಸಿದ್ಧಿಗಳು ನಾಶವಾದವು. ಮಹಾಜನರು ಸಹ ಮೆಲ್ಲ ಮೆಲ್ಲಗೆ ಕ್ರಮವಾಗಿ ಸಾಮರ್ಥ್ಯವಿಲ್ಲದವರಾಗುತ್ತಾ ಬಂದರು. ವಿಘ್ನೇಶ್ವರನಾದ ಢುಂಢಿರಾಜನು ದೂರದಲ್ಲಿದ್ದರೂ ಶತ್ರು ಸಂಹಾರಕನಾಗಿದ್ದ ಆ ರಾಜನಿಗೆ ರಾಜ್ಯಾಧಿಕಾರದಲ್ಲಿ ವೈರಾಗ್ಯ ಉಂಟಾಗುವಂತೆ ಮನಸ್ಸಿನಲ್ಲಿ ಬದಲಾವಣೆಯನ್ನು ಮಾಡುತ್ತಿದ್ದನು. ದಿವೋದಾಸನು ಸಹ ನನಗೆ ಉತ್ತಮೋಪದೇಶವನ್ನು ಮಾಡುವ ಆ ಬ್ರಾಹ್ಮಣ ಶ್ರೇಷ್ಠನು ಯಾವಾಗ ಬರುವನು ಎಂಬ ಯೋಚನೆಯನ್ನೇ ಮಾಡುತ್ತಾ ವಿಘ್ನೇಶ್ವರನು ಹೋದ ದಿವಸದಿಂದ 18 ದಿವಸದ ಅವಧಿಯನ್ನು ಕಾಯುತ್ತಿದ್ದನು. ಈ ಹಿಂದೆಯೇ ವಿಘ್ನೇಶ್ವರನು ದಿವೋದಾಸರನ್ನು ಕಂಡಾಗ
ಮುಂದಿನ 18 ದಿವಸದಲ್ಲಿ ಬ್ರಾಹ್ಮಣೋತ್ತಮನೊಬ್ಬನು ಬಂದು ನಿನಗೆ ಉಪದೇಶವನ್ನು ಮಾಡುವನು. ಅವನ ಉಪದೇಶದಂತೆಯೇ ನಡೆ ಎಂದು ಹಿಂದೆ ಹೇಳಿರುವುದನ್ನು ಇಲ್ಲಿ ಸ್ಮರಿಸಬಹುದು. ಇಂತು 18ನೆಯ ದಿವಸವು ಪ್ರಾಪ್ತವಾಗಿ ಸೂರ್ಯನು ತಲೆಯ ಮೇಲಕ್ಕೆ ಬರುವ ಮಧ್ಯಾಹ್ನ ಸಮಯವಾಗಲು ಆ ರಾಜನ ಅರಮನೆಯ ಬಾಗಿಲಿನಲ್ಲಿ ಒಬ್ಬ ಬ್ರಾಹ್ಮಣೋತ್ತಮನು ಬಂದು ನಿಂತನು. ಆ ಬ್ರಾಹ್ಮಣನೇ ಧರ್ಮಕ್ಷೇತ್ರದಿಂದ ಬಂದ ಪುಣ್ಯಕೀರ್ತಿ ಎಂಬ ಹೆಸರನ್ನು ತಳೆದಿದ್ದ ಶ್ರೀಮನ್ನಾರಾಯಣನು. ಬ್ರಾಹ್ಮಣನ ವೇಷವನ್ನು ಧರಿಸಿಕೊಂಡು ಆ ಮಹಾರಾಜನ ಸಮೀಪಕ್ಕೆ ಬಂದು ನಿಂತನು. ಜಯಕಾರಗಳನ್ನು ಮಾಡುತ್ತಿರುವ ಇಬ್ಬರು ಮೂವರು ಪರಿಶುದ್ಧರಾದ ಶಿಷ್ಯರನ್ನು ಕೂಡಿಕೊಂಡು ಆ ಬ್ರಾಹ್ಮಣನು ರೂಪುಗೊಂಡ ಅಗ್ನಿಯಂತೆ ತೇಜಸ್ಸುಳ್ಳವನಾಗಿ ರಾಜದ್ವಾರದಲ್ಲಿ ಬಂದನು. ತೀವ್ರವಾದ ಆಶೆಯಿಂದ ಕಾತರಿಸುತ್ತಿದ್ದ ಮಹಾರಾಜನು ಬರುತ್ತಿದ್ದ ಆತನನ್ನು ದೂರದಿಂದಲೇ ನೋಡಿ, ಈತನೇ ನನಗೆ ಉಪದೇಶವನ್ನು ಮಾಡಲು ಬಂದಿರುವಂತಹ ಗುರುವಾಗಿರಬಹುದು ಎಂಬುದಾಗಿ ಚಿಂತಿಸಿದನು. ಆ ರಾಜನು ಬ್ರಾಹ್ಮಣನ ಇದಿರಾಗಿ ಹೋಗಿ ಸ್ವಾಗತಿಸಿ ಮತ್ತೆ ಮತ್ತೆ ನಮಸ್ಕಾರಗಳನ್ನು ಮಾಡಿ ಆತನ ಆಶೀರ್ವಾದಗಳನ್ನು ತಲೆಯಲ್ಲಿ ಧರಿಸಿ ತನ್ನ ಅಂತಃಪುರಕ್ಕೆ ಬಿಜ ಮಾಡಿಸಿದನು. ಬಳಿಕ ಮಹಾರಾಜನು ಅತಿಥಿ ಸತ್ಕಾರ ವಿಧಿಯನ್ನು ಅನುಸರಿಸಿ ಆತನಿಗೆ ಮಧುಪರ್ಕವನ್ನು ಅರ್ಪಿಸಿ ಆತನ ದಾರಿಯ ಆಯಾಸವನ್ನು ಕಳೆದನು. ಇಂತು ಸುಖಾಸೀನನಾಗಿ ಪ್ರಸನ್ನವಾದ ಮುಖಕಮಲವುಳ್ಳವನು, ಸಂಧ್ಯಾವಂದನಾದಿ ಕಾಲಕೃತ್ಯಗಳನ್ನು ಮಾಡಿದವನು, ಸ್ವಸಂತುಷ್ಟನೂ ಆದ ಆ ಬ್ರಾಹ್ಮಣೋತ್ತಮನಿಗೆ ಬಹು ಬಗೆಯ ಉಪಹಾರಗಳನ್ನು ನಿವೇದನೆ ಮಾಡಿ ರಾಜನು ಅವನನ್ನು ಪ್ರಶ್ನಿಸಿದನು. ರಾಜನು ಹೇಳುತ್ತಾನೆ, ಬ್ರಾಹ್ಮಣೋತ್ತಮನೇ, ಈ ರಾಜ್ಯಾಧಿಕಾರದ ಭಾರವನ್ನು ಬಹುಕಾಲದಿಂದ ಹೊತ್ತು ಖಿನ್ನನಾಗಿರುವೆನು. ನನಗೆ ಯಾವ ವಿಧವಾದ ದುಃಖವೂ ಇಲ್ಲದಿದ್ದರೂ ಮನಸ್ಸಿನಲ್ಲಿ ವೈರಾಗ್ಯ ಭಾವವು ಉಂಟಾಗುತ್ತಿರುವುದು. ಈಗ ಏನು ಮಾಡಲಿ? ಎಲ್ಲಿಗೆ ಹೋಗಲಿ? ಯಾವುದರಿಂದ ನನಗೆ ಸೌಖ್ಯವು ಲಭಿಸುವುದು? ವಿಪ್ರಶ್ರೇಷ್ಠನೇ, ಈ ರೀತಿಯಾಗಿ ನಾನು ಚಿಂತಿಸುತ್ತಿರುವಲ್ಲಿಯೇ 1 ತಿಂಗಳ ಕಾಲವು ಕಳೆದು ಹೋಯಿತು. ವಿಪ್ರನೇ, ನಿರತಿಶಯವು ಸುಖಗಳ ಸಂತಾನ ಬೀಜವು ಶತ್ರು ಕಂಟಕರಹಿತವು ಮಹೇಶ್ವರನ ಐಶ್ವರ್ಯಕ್ಕೆ ಸದೃಶವು ಎನಿಸಿದ ರಾಜ್ಯವನ್ನು ಈವರೆಗೂ ನಾನು ಅನುಭವಿಸಿರುವೆನು. ನನ್ನ ಸಾಮರ್ಥ್ಯದಿಂದಲೇ ಇಂದ್ರ ಅಗ್ನಿ ವಾಯುಗಳ ಅಂಶಗಳಿಂದ ಜನಿಸಿರುವೆನು. ಪ್ರಜೆಗಳೆಲ್ಲರೂ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆಯೇ ಪ್ರೀತಿಯಿಂದ ಸಂರಕ್ಷಿಸಿರುವೆನು. ಬ್ರಾಹ್ಮಣರನ್ನು ಪ್ರತಿದಿನದಲ್ಲಿಯೂ ಧನಾದಿಗಳ ದಾನದಿಂದ ತೃಪ್ತಿಗೊಳಿಸಿರುವೆನು. ಇಂತು ರಾಜ್ಯವನ್ನು ಶಾಸನ ಮಾಡುತ್ತಿರುವ ನನ್ನಿಂದ ಒಂದೇ ಒಂದು ಅಪರಾಧವು ನಡೆದಿರುವುದು. ನನ್ನ ತಪಸ್ಸಿನ ಬಲದ ಮದದಿಂದ ಸಕಲ ದೇವತೆಗಳನ್ನು ಹುಲ್ಲಿಗೂ ಕಡೆಯಾಗಿ ಕಂಡಿರುವೆನು. ಅದನ್ನು ಸಹ ಪ್ರಜೆಗಳ ಉಪಕಾರಕ್ಕಾಗಿಯೇ ಮಾಡಿರುವೆನೆಂದು, ಸ್ವಾರ್ಥಕ್ಕಾಗಿ ಅಲ್ಲವೆಂದು ನಿನ್ನಾಣೆಗೂ ಹೇಳುವೆನು. ಇಂದು ನೀನು ನನ್ನ ಪುಣ್ಯೋದಯದಿಂದ ಲಭಿಸಿರುವೆ. ನೀನೇ ನನಗೆ ಆಚಾರ್ಯನಾಗು. ಈ ರಾಜ್ಯದೊಳಗೆ ಎಲ್ಲಿಯೂ ಯಮಧರ್ಮರಾಜನ ಭಯವಿಲ್ಲದಿರುವಂತೆ ಮಾಡಬೇಕೆಂದು ಇಚ್ಛಿಸುವೆನು. ಅಕಾಲ ಮರಣವೆಂಬುದು ನನ್ನ ರಾಜ್ಯದಲ್ಲಿ ಯಾರಿಗೂ ಎಲ್ಲಿಯೂ ಸಂಭವಿಸಬಾರದು. ಮುಪ್ಪು, ವ್ಯಾಧಿ, ದಾರಿದ್ರ್ಯಗಳಿಂದ ಯಾರಿಗೂ ಭಯ ಉಂಟಾಗಬಾರದು. ನಾನು ರಾಜ್ಯವನ್ನು ಆಳುತ್ತಿರಲು ಯಾವನು ಧರ್ಮವಿರುದ್ಧವಾದ ಆಚಾರಗಳಲ್ಲಿ ಪ್ರವರ್ತಿಸಬಾರದು. ಸಕಲ ಜನರು ಧರ್ಮದಲ್ಲಿಯೇ ನಿರತರಾಗಿರುವರು. ಸಕಲರು ಸುಖ ಮಾತ್ರವನ್ನೇ ಅನುಭವಿಸುತ್ತಿರುವರು. ಸಮಸ್ತ ಜನರು ಉತ್ತಮ ವಿದ್ಯೆಗಳ ಆರ್ಜನೆಯಲ್ಲಿಯೇ ಅಭಿಲಾಷೆಯುಳ್ಳವರು, ಸದಾಚರಣಗಳಲ್ಲಿಯೇ ಆಸಕ್ತರು ಆಗಿರುವರು. ಆದರೂ ಕಲ್ಪಾಂತ್ಯದವರೆಗೂ ನನ್ನ ಆಯುಷ್ಯವಿರುವುದರಿಂದಾದರೂ ಏನಾದೀತು? ಸಕಲ ಭೋಗ್ಯ ವಸ್ತುಗಳು ಅನುಭವಿಸುವ ವೇಳೆಯಲ್ಲಿ ಚರ್ವಿತ ಚರ್ವಣಗಳಾಗಿ ತೋರುತ್ತಿರುವವು. ಎಲೈ ಬ್ರಾಹ್ಮಣೋತ್ತಮನೇ, ಹಿಟ್ಟನ್ನೇ ಕೊಟ್ಟಿದಂತೆ ನಿಷ್ಫಲವಾದ ಈ ರಾಜ್ಯಭಾರದ ಪ್ರಯಾಸದಿಂದ ಪ್ರಯೋಜನವಾದರೂ ಏನು? ಮಹಾಪ್ರಾಜ್ಞನೆ, ಪುನಃ ತಾಯಿಯ ಗರ್ಭದಲ್ಲಿ ವಾಸ ಮಾಡದಿರುವಂತೆ ಯಾವುದಾದರೂ ಒಂದು ಉಪಾಯವನ್ನು ನನಗೆ ಉಪದೇಶ ಮಾಡು. ಅಥವಾ ನಿನ್ನನ್ನು ಶರಣು ಹೊಕ್ಕಿರುವ ನನಗೆ ಇನ್ನು ಮೇಲೆ ಯಾವುದರ ಚಿಂತೆ ಏಕೆ? ಇಂದು ನೀನು ಹೇಗೆ ಉಪದೇಶ ಮಾಡುವೆಯೋ ಹಾಗೆಯೇ ನಿಸ್ಸಂದೇಹವಾಗಿಯೂ ನಡೆಸುವೆನು. ನಿನ್ನನ್ನು ನೋಡಿದ ಮಾತ್ರದಿಂದಲೇ ಇತರ ಮಾನವರಿಗೂ ಸಕಲ ಮನೋರಥಗಳು ಸಿದ್ಧಿಸುವವು ಎಂದ ಮೇಲೆ ನನ್ನ ಅಭಿಲಾಷೆಗಳು ಪೂರ್ತಿಗೊಂಡಂತೆಯೇ ತಿಳಿಯುವೆನು. ದೇವತೆಗಳಲ್ಲಿ ವಿರೋಧವನ್ನು ಸಾಧಿಸಿದ ಕಾರಣದಿಂದ ಯಾರು ನಾಶವನ್ನು ಹೊಂದಲಿಲ್ಲ. ಇದನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ನಮ್ಮ ಪ್ರಜೆಗಳನ್ನು ಸುಖದಿಂದ ರಕ್ಷಿಸುತ್ತಿದ್ದರು, ನಮ್ಮ ಧರ್ಮದಲ್ಲಿಯೇ ಸ್ಥಿರವಾಗಿ ನೆಲೆಸಿರುವವರಾದರೂ ತಮ್ಮ ತಮ್ಮ ಧರ್ಮದಲ್ಲಿಯೇ ನೆಲೆಸಿರುವರಾದರೂ ಪ್ರಜೆಗಳು ಸುಖವಾಗಿಯೇ ಇರುವವರಾದರೂ ಶಿವಭಕ್ತಿಯಲ್ಲಿ ಅಗ್ರಗಣ್ಯರಾದರೂ ಶೂರರಾದ ತ್ರಿಪುರಾಸುರರು ಹಿಂದೆ ಏನಾದರು? ಭೂಮಿಯನ್ನೇ ರಥವನ್ನಾಗಿಯೂ ಹಿಮಾಚಲ ಪರ್ವತವನ್ನೇ ಬಿಲ್ಲನ್ನಾಗಿಯೂ 4 ವೇದಗಳನ್ನೇ ಕುದುರೆಗಳನ್ನಾಗಿಯೂ ವಾಸುಕಿಯನ್ನೇ ಬಿಲ್ಲಿನ ಹೆದೆಯನ್ನಾಗಿಯೂ ಬ್ರಹ್ಮದೇವನನ್ನೇ ಸಾರಥಿಯಾಗಿಯೂ ಮಹಾವಿಷ್ಣುವನ್ನೇ ಬಾಣವನ್ನಾಗಿಯೂ ಸೂರ್ಯ ಚಂದ್ರರನ್ನೇ ರಥದ ಚಕ್ರಗಳನ್ನಾಗಿಯೂ ಓಂಕಾರವನ್ನೇ ಚಾವಟಿಯನ್ನಾಗಿಯೂ ಗ್ರಹ ನಕ್ಷತ್ರಗಳನ್ನು ಕೀಲುಗಳನ್ನಾಗಿಯೂ
ಆಕಾಶವನ್ನೇ ಮೇಲ್ಛಾವಣಿಯಾಗಿಯೂ, ಮೇರು ಪರ್ವತವನ್ನೇ ಧ್ವಜದಂಡವನ್ನಾಗಿಯೂ, ಉನ್ನತ ಕಲ್ಪವೃಕ್ಷವನ್ನೇ ಧ್ವಜವನ್ನಾಗಿಯೂ, ಸರ್ಪಗಳನ್ನೇ ಕಡಿವಾಣಗಳನ್ನಾಗಿಯೂ, ವಸ್ತುಗಳನ್ನೇ ಅಂಗರಕ್ಷಕರನ್ನಾಗಿಯೂ, ಪ್ರಳಯಾಗ್ನಿ ಸದೃಶನಾದ ರುದ್ರನನ್ನೇ ಭಲ್ಲಾಯುಧವನ್ನಾಗಿಯೂ, ವಾಯುದೇವನನ್ನೇ ಬಾಣದ ಗರಿಗಳನ್ನಾಗಿಯೂ ಮಾಡಿಕೊಂಡ ಮಹೇಶ್ವರನ ಲೀಲಾವಿಜೃಂಭಿತವಾದ ಒಂದು ಬಾಣದಿಂದಲೇ ಮೂವರು, ಅಂದರೆ ಆ ತ್ರಿಪುರಾಸುರರು ಕ್ಷಣ ಮಾತ್ರದಲ್ಲಿ ಭಸ್ಮೀಭೂತರಾದರು. ಪೂರ್ವದಲ್ಲಿ ಮಹಾವಿಷ್ಣುವು ಕಪಟ ವಾಮನ ಬ್ರಹ್ಮಚಾರಿಯ ವೇಷವನ್ನು ತಾಳಿ ಮೂರು ಪಾದಗಳ ಪ್ರದೇಶವನ್ನು ಆಕ್ರಮಿಸುವ ನೆಪದಿಂದ ಯಜ್ಞಕರ್ತೃಗಳಲ್ಲಿ ಶ್ರೇಷ್ಠನೆನಿಸಿದ ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿದನು. ವೃತ್ರಾಸುರನು ಸ್ವಧರ್ಮದಲ್ಲಿಯೇ ಆಸಕ್ತನಾಗಿದ್ದರೂ ಮಹೇಂದ್ರನಿಂದ ನಿಗ್ರಹವನ್ನು ಅನುಭವಿಸಿದನು. ಬ್ರಾಹ್ಮಣೋತ್ತಮನಾದ ದಧೀಚಿಯೂ ಸಹ ಅಸ್ತ್ರಕ್ಕಾಗಿ ಬೆನ್ನು ಮೂಳೆಯನ್ನು ಪಡೆಯಲೆಣಿಸಿದ ದೇವತೆಗಳಿಂದ ಹತನಾದನು. ವಿಜಯವನ್ನು ಪಡೆಯಲು ಮಹಾವಿಷ್ಣುವು ಯುದ್ಧವನ್ನು ಮಾಡುತ್ತಿರುವಾಗ ಒಮ್ಮೆ ಆತನು ದದೀಚಿ ಮಹರ್ಷಿಯ ದರ್ಭೆಯ ಅಸ್ತ್ರದಿಂದ ಯುದ್ಧದಲ್ಲಿ ಪರಾಜಯವನ್ನು ಹೊಂದಿದನು. ಆ ಹಿಂದಿನ ವೈರವನ್ನು ಸ್ಮರಿಸಿಕೊಂಡು ಆಗ ದೇವತೆಗಳು ಆತನನ್ನು ಸಂಹರಿಸಿದರು. ಪೂರ್ವದಲ್ಲಿ ಶಿವಭಕ್ತನಾದ ಬಾಣಾಸುರನ 1,000 ತೋಳುಗಳನ್ನು ಯುದ್ಧದಲ್ಲಿ ಕಡಿದು ಹಾಕಲಿಲ್ಲವೇ? ಸರ್ವ ಪ್ರಕಾರದಿಂದಲೂ ಸಾಧುವರ್ತನೆಯಲ್ಲಿಯೇ ಇದ್ದ ಆತನಿಂದ ಹರಿಗೆ ಯಾವ ಅಪರಾಧ ಉಂಟಾಯಿತು? ಆದುದರಿಂದ ಬಲಿಷ್ಠರಾದ ದೇವತೆಗಳೊಡನೆ ವಿರೋಧವನ್ನು ಕಟ್ಟಿಕೊಳ್ಳಲು ನಮಗೆ ಸೌಖ್ಯ ಉಂಟಾಗುವುದಿಲ್ಲ. ಸದಾಚಾರದಲ್ಲಿಯೇ ನಡೆದುಕೊಂಡು ಬರುತ್ತಿರುವ ನನಗೆ ಆ ದೇವತೆಗಳಿಂದ ಸ್ವಲ್ಪವೂ ಭಯವಿಲ್ಲ. ಮಹೇಂದ್ರನೇ ಮೊದಲಾದ ದೇವತೆಗಳು ಯಜ್ಞಗಳ ಫಲವಾಗಿಯೇ ದೇವತ್ವವನ್ನು ಹೊಂದಿರುವರು. ಯಜ್ಞಗಳು, ದಾನಗಳು ಮತ್ತು ಸಂಪತ್ತುಗಳ ವಿಷಯದಲ್ಲಿ ಅವರಿಗಿಂತಲೂ ನನಗೆ ಹೆಚ್ಚಿನ ಪುಣ್ಯವಿರುವುದು. ಆ ಪುಣ್ಯದ ಹೆಚ್ಚು ಕಡಿಮೆಗಳ ಮಾತಂತೂ ಇರಲಿ. ಈಗ ನನಗೆ ಅದರಿಂದ ಆಗಬೇಕಾದುದಾದರೂ ಏನು? ನಿನ್ನ ದರ್ಶನದಿಂದ ಈಗ ನನಗೆ ಇಂದ್ರಿಯ ಭೋಗ್ಯಗಳಾದ ವಿಷಯಗಳಲ್ಲಿ ವೈರಾಗ್ಯ ಉಂಟಾಗಿರುವುದು. ಸರ್ವೋಪಾಯಗಳನ್ನು ತಿಳಿದ ಪೂಜ್ಯನೇ, ಈಗ ಕರ್ಮಬಂಧನವನ್ನು ನಿರ್ಮೂಲಗೊಳಿಸುವುದು, ನನಗೆ ಸಂತೋಷವನ್ನು ಉಂಟುಮಾಡುವುದು ಆದ ಒಂದು ಉಪಾಯವನ್ನು ಉಪದೇಶ ಮಾಡು. ಸ್ಕಂದನು ಹೇಳುತ್ತಾನೆ, ಇಂತು ವಿಘ್ನೇಶ್ವರನಿಂದ ಆವಿಷ್ಟನಾಗಿ ಮಹಾರಾಜನು ಹೇಳಿದ ಮಾತುಗಳನ್ನು ಕೇಳಿ ಬ್ರಾಹ್ಮಣ ವೇಷಧಾರಿಯಾದ ನಾರಾಯಣನು ಹೇಳತೊಡಗಿದನು. ಮಹಾವಿಷ್ಣುವು ಹೇಳುತ್ತಾನೆ, ಮಹಾಬುದ್ಧಿಶಾಲಿಯೇ, ಮಹಾರಾಜವಂಶದ ಚೂಡಾಮಣಿಯೇ, ಪಾಪರಹಿತನೇ, ನಿನ್ನ ಪ್ರಶ್ನೆಯು ಬಹಳ ಸಾಧುವಾಗಿರುವುದು. ನಾನು ಯಾವುದನ್ನು ಉಪದೇಶ ಮಾಡಬೇಕೆಂದಿದ್ದೆನೋ ಅದನ್ನು ನೀನೇ ಸೂಕ್ಷ್ಮವಾಗಿ ನಿರೂಪಿಸಿರುವೆಯಲ್ಲವೇ? ನೀನು ಮೊದಲೇ ವೈರಾಗ್ಯವನ್ನು ಹೊಂದಿದವನಾಗಿ ನನಗೆ ಅಪರಿಮಿತವಾದ ಆನಂದವನ್ನು ಉಂಟು ಮಾಡುತ್ತಿರುವೆ. ಉತ್ತಮ ತಪಸ್ಸೆಂಬ ನಿರ್ಮಲೋದಕದಿಂದ ಇಂದ್ರಿಯ ಲೋಲುಪತೆ ಎಂಬ ಕೆಸರನ್ನು ತೊಳೆದುಕೊಂಡಿರುವೆ. ಭೂಪಾಲಕನೇ, ನೀನು ಹೇಳಿದುದೆಲ್ಲವೂ ವಾಸ್ತವವಾಗಿಯೇ ಇರುವುದು. ಮಹಾಮತಿಯೇ, ನಿನ್ನ ಅಪಾರವಾದ ತಪಶ್ಶಕ್ತಿಯನ್ನು, ವೈರಾಗ್ಯವನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ನಿನಗೆ ಸಮಾನನಾದ ರಾಜನು ಭೂಲೋಕದಲ್ಲಿ ಹಿಂದೆಂದೂ ಇರಲಿಲ್ಲ, ಮುಂದೆಯೂ ಹುಟ್ಟಲಾರನು. ರಾಜ್ಯಾಧಿಕಾರವನ್ನು ಹೇಗೆ ಅನುಭವಿಸಬೇಕು ಎಂಬುದನ್ನು ನೀನೊಬ್ಬನೇ ತಿಳಿದಿರುವೆ. ಈಗ ಅದನ್ನು ಬಿಡಲೆಳೆಸಿರುವುದು ಯುಕ್ತವೇ ಆಗಿರುವುದು. ದೇವತೆಗಳಲ್ಲಿ ನಿನಗೆ ವಿರೋಧವಿದ್ದರೂ ಅವರಿಗೆ ನೀನು ಯಾವ ವಿಧವಾದ ಅಪಕಾರವನ್ನು ಮಾಡಲಿಲ್ಲ. ನಿನ್ನ ರಾಜ್ಯದಲ್ಲಿ ಅಧರ್ಮದ ಪ್ರವೇಶವು ಎಂದೂ ಆಗಿರುವುದಿಲ್ಲ. ರಾಜಧರ್ಮಗಳನ್ನು ಅರಿತವನೇ, ನಿನ್ನಿಂದ ಧರ್ಮ ಮಾರ್ಗದಲ್ಲಿಯೇ ಪ್ರವರ್ತಿತರಾದ ಪ್ರಜೆಗಳಿಂದ ಯಾವ ಧರ್ಮವು ಆಚರಿಸಲ್ಪಡುತ್ತಿರುವುದೋ ಅದರಿಂದಲೇ ಸಕಲ ದೇವತೆಗಳು ತೃಪ್ತಿಯನ್ನು ಹೊಂದಿರುವರು. ನಿನ್ನಲ್ಲಿ ಒಂದೇ ಒಂದು ದೋಷವಿರುವುದೆಂದು ನನ್ನ ಹೃದಯದಲ್ಲಿ ತೋರುತ್ತಿರುವುದು. ನೀನು ವಿಶ್ವೇಶ್ವರನನ್ನು ಕಾಶಿ ಕ್ಷೇತ್ರದಿಂದ ದೂರಕ್ಕೆ ಕಳುಹಿಸಿರುವುದೊಂದೇ ನಿನ್ನ ಅಪರಾಧವು. ಭೂಪಾಲಕೋತ್ತಮನೇ, ಇದು ಮಹತ್ತರವಾದ ಅಪರಾಧವೆಂಬುದನ್ನು ನಾನು ತಿಳಿದಿರುವೆನು. ಈ ಪಾತಕದ ಪ್ರಶಮನಕ್ಕಾಗಿ ಸರ್ವೋತ್ತಮವಾದ ಒಂದು ಉಪಾಯವನ್ನು ನಿನಗೆ ಈಗ ಹೇಳುವೆನು. ಮನುಷ್ಯನ ದೇಹದಲ್ಲಿರುವ ಕೂದಲುಗಳ ಸಂಖ್ಯೆಯು ಎಷ್ಟಿರುವುದೋ ಅಷ್ಟು ಅಪರಾಧಗಳು ಕೂಡ ಒಂದು ಶಿವಲಿಂಗವನ್ನು ಪ್ರತಿಷ್ಠೆ ಮಾಡುವುದರಿಂದ ನಾಶವನ್ನು ಹೊಂದುವವು. ಈಶ್ವರನಲ್ಲಿ ಭಕ್ತಿಯುಳ್ಳವನಾಗಿ ಇಲ್ಲಿ ಯಾವನು ಒಂದು ಲಿಂಗವನ್ನಾದರೂ ಪ್ರತಿಷ್ಠೆ ಮಾಡುವನೋ ಅವನಿಂದ ತನ್ನ ಆತ್ಮನೊಡಗೂಡಿದ ಸಕಲ ಜಗತ್ತು ಪ್ರತಿಷ್ಠಿತವಾಗಿರುವುದೆಂದು ತಿಳಿಯಬೇಕು. ಗಣಿತ ಶಾಸ್ತ್ರದಲ್ಲಿ ನಿಪುಣರಾದವರು ಸಮುದ್ರದಲ್ಲಿರುವ ರತ್ನಗಳ ಸಂಖ್ಯೆಯನ್ನಾದರೂ ನಿರ್ಣಯಿಸಬಹುದು. ಒಂದು ಲಿಂಗವನ್ನು ಪ್ರತಿಷ್ಠಿಸಿದ ಪುಣ್ಯದ ಯೋಗ್ಯತೆಯನ್ನು ನಿರ್ಣಯಿಸಿ ಬರೆಯಲು ಯಾರಿಗೂ ಸಾಧ್ಯವಿಲ್ಲ. ಆದುದರಿಂದ ನೀನು ಸರ್ವ ಪ್ರಕಾರದಿಂದಲೂ ಒಂದು ಶಿವಲಿಂಗದ ಪ್ರತಿಷ್ಠಾ ಮಹೋತ್ಸವವನ್ನು ಮಾಡು. ಆ ಲಿಂಗದ ಪ್ರತಿಷ್ಠಾ ಕಾರ್ಯದಿಂದ ನೀನು ಕೃತಕೃತ್ಯನಾಗಿ ಸಂತೋಷಗೊಳ್ಳುವೆ. ಇಂತೆಂದು ಹೇಳಿ ಆ ಬ್ರಾಹ್ಮಣನು ನಿಶ್ಚಲವಾದ ಮನಸ್ಸಿನಿಂದ ಒಂದು ಕ್ಷಣದವರೆಗೂ ಧ್ಯಾನಾಸಕ್ತನಾಗಿದ್ದು ಸಂತೋಷದಿಂದ ಕೂಡಿದ ಮುಖವುಳ್ಳವನಾಗಿ ರಾಜನನ್ನು ಕೈಯಿಂದ ತಡವುತ್ತಾ ಹೇಳತೊಡಗಿದನು. ವಿಷ್ಣುವು ಹೇಳುತ್ತಾನೆ, ಭೂಪಾಲಕನೇ,
ನನ್ನ ಜ್ಞಾನದೃಷ್ಟಿಯಿಂದ ಮತ್ತೊಂದು ವಿಷಯವನ್ನು ನೋಡಿದೆನು. ಬುದ್ಧಿವಂತರಲ್ಲಿ ಅಗ್ರಗಣ್ಯನಾದ ನೀನು ಸಾವಧಾನ ಚಿತ್ತದಿಂದ ಅದನ್ನು ಕೇಳು. ನೀನು ಧನ್ಯನಾಗಿರುವೆ. ನೀನೇ ಕೃತಕೃತ್ಯನು. ಮಹಾತ್ಮರಿಗೂ ಸಹ ನೀನು ಪೂಜ್ಯತಮನಾಗಿರುವೆ. ಈ ಲೋಕದಲ್ಲಿ ಶುಭ ಫಲಗಳನ್ನು ಅಪೇಕ್ಷಿಸುವವನು ಪ್ರತಿದಿನದ ಪ್ರಾತಃ ಕಾಲದಲ್ಲಿಯೂ ನಿನ್ನ ನಾಮವನ್ನು ಜಪಿಸಬೇಕು. ದಿವೋದಾಸನೇ, ನಿನ್ನ ಸಮೀಪದಲ್ಲಿ ಇರುವುದರಿಂದ ನಾವು ಸಹ ಧನ್ಯರೇ ಆಗಿರುವೆವು. ಭೂಮಂಡಲದಲ್ಲಿ ಯಾರು ನಿನ್ನ ನಾಮವನ್ನು ಜಪಿಸುತ್ತಿರುವರೋ ಅವರು ಸಹ ಧನ್ಯರೆಂದೇ ಹೇಳಬೇಕು. ಇಂತೆಂದು ಆ ಬ್ರಾಹ್ಮಣನು ಮತ್ತೆ ಮತ್ತೆ ಮುಗುಳ್ನಗೆಯಿಂದ ಕೂಡಿದವನಾಗಿ ತಲೆಯನ್ನು ಅಲ್ಲಾಡಿಸುತ್ತಾ ಹೇಳಿದನು. ಆತನು ಮನಸ್ಸಿನಲ್ಲಿಯೇ ಬಹುವಿಧವಾದ ಆನಂದವನ್ನು ಹೊಂದಿ ಹರ್ಷದಿಂದ ಮೈನವಿರೇಳುತ್ತಿರಲು ಕಂಗೊಳಿಸುತ್ತಿದ್ದನು. ಆಶ್ಚರ್ಯ! ಈತನ ಪೂರ್ವ ಜನ್ಮಗಳ ಭಾಗ್ಯೋದಯವಾದರೂ ಎಷ್ಟಿರಬಹುದು? ಈತನ ಚಿತ್ತ ಶುದ್ಧಿಯು ಎಷ್ಟರದು? ಸಕಲ ಜೀವರಿಗೂ ಧ್ಯೇಯನಾದ ವಿಶ್ವೇಶ್ವರನೇ ಈತನನ್ನು ನಿರಂತರವೂ ಧ್ಯಾನಿಸುತ್ತಿರುವನು. ಈತನ ಮುಂದಿನ ಸದ್ಗತಿಯು ಮತ್ತೆ ಯಾರಿಗೂ ಲಭಿಸಲಾರದು. ನಮಗೂ ಸಹ ಯಾವುದು ದೂರದಲ್ಲಿರುವುದೋ ಆ ಪದವಿಯು ಈತನಿಗೆ ಸುಲಭವಾಗಿಯೇ ಲಭಿಸುವುದು. ಆ ಬ್ರಾಹ್ಮಣೋತ್ತಮನು ಇಂತು ತನ್ನ ಮನಸ್ಸಿನಲ್ಲಿಯೇ ಯೋಚಿಸಿ ತನ್ನಲ್ಲಿಯೇ ಆ ಮಹಾರಾಜನನ್ನು ಶ್ಲಾಘಿಸುತ್ತಾ ತಾನು ಸಮಾಧಿ ಸ್ಥಿತಿಯಲ್ಲಿ ಕಂಡ ವಿಷಯವೆಲ್ಲವನ್ನು ವರ್ಣಿಸತೊಡಗಿದನು. ಬ್ರಾಹ್ಮಣನು ಹೇಳುತ್ತಾನೆ, ಎಲೈ ರಾಜನೇ, ಇಂದಿಗೆ ನಿನ್ನ ಮನೋರಥವೆಂಬ ಮಹಾವೃಕ್ಷವು ಫಲವನ್ನು ಕೊಡುವುದಾಯಿತು. ಈ ದೇಹದಿಂದಲೇ ನೀನು ಪರಮ ಪದವನ್ನು ಸೇರುವವನಾಗಿರುವೆ. ವಿಶ್ವೇಶ್ವರನು ನಿನ್ನನ್ನು ಹೇಗೆ ನಿರಂತರವಾಗಿ ತನ್ನ ಹೃದಯದಲ್ಲಿಯೇ ಚಿಂತಿಸುತ್ತಿರುವನೋ ಹಾಗೆ ಆತನ ಪಾದಗಳಲ್ಲಿಯೇ ಏಕಾಗ್ರ ದೃಷ್ಟಿಯುಳ್ಳ ಬ್ರಾಹ್ಮಣರಾದ ನಮ್ಮನ್ನು ಸ್ಮರಿಸುವುದಿಲ್ಲ. ಶಿವಲಿಂಗದ ಪ್ರತಿಷ್ಠೆಯನ್ನು ನೆರವೇರಿಸಿದ ನಿನ್ನನ್ನು ಇಂದಿನಿಂದ 7ನೆಯ ದಿನದಲ್ಲಿ ಪರಮೇಶ್ವರನ ಲೋಕಕ್ಕೆ ಕರೆದುಕೊಂಡು ಹೋಗಲು ಒಂದು ದಿವ್ಯವಾದ ವಿಮಾನವು ಇಳಿದು ಬರುವುದು. ಮಹಾರಾಜನೇ, ಈ ಪುಣ್ಯವು ನೀನು ಮಾಡಿದ ಯಾವ ಪುಣ್ಯದ ಫಲವೆಂಬುದನ್ನು ನೀನೇ ಬಲ್ಲೆಯಷ್ಟೇ. ನಾನಾದರೂ ಇದೆಲ್ಲವೂ ನಿನ್ನ ವಾರಾಣಸಿ ನಗರ ಸಂರಕ್ಷಣೆಯ ಫಲವೆಂದೇ ತಿಳಿದಿರುವೆನು. ರಾಜೇಶ್ವರ, ವಾರಾಣಸಿ ಕ್ಷೇತ್ರದಲ್ಲಿ ವಾಸಿಸುವ ಒಬ್ಬ ಮನುಷ್ಯನನ್ನು ಯಾವನು ಪರಿಪಾಲಿಸುವನೋ ಅವನಿಗೂ ದೇಹಾವಸಾನವಾದ ಮೇಲೆ ಈ ವಿಧವಾದ ಕರ್ಮ ವಿಪಾಕವೇ ಲಭಿಸುವುದು. ಇಂತೆಂದ ಮಾತುಗಳನ್ನು ಕೇಳಿ ಪರಾಕ್ರಮಶಾಲಿಯೂ ರಾಜಋಷಿಯೂ ಆದ ಆ ದಿವೋದಾಸನು ಸುಪ್ರೀತನಾಗಿ ಶಿಷ್ಯ ಸಹಿತನಾದ ಆ ಬ್ರಾಹ್ಮಣನಿಗೆ ಬೇಡಿದ ಪದಾರ್ಥಗಳೆಲ್ಲವನ್ನೂ ಕೊಟ್ಟನು. ಸಂತೋಷಗೊಂಡ ಆ ಬ್ರಾಹ್ಮಣನಿಗೆ ಪುನಃ ಪುನಃ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ರಾಜನು ಹರ್ಷದಿಂದ, ನೀನು ನನ್ನನ್ನು ಸಂಸಾರ ಸಮುದ್ರದಿಂದ ಕಡೆಹಾಯಿಸಿದೆ ಎಂದು ಹೇಳಿದನು. ಬ್ರಾಹ್ಮಣನು ಸಹ ತನ್ನ ಮನೋರಥವು ಈಡೇರಿದುದರಿಂದ ಸಂತುಷ್ಟಾಂತರಂಗನಾಗಿ ಮಹಾರಾಜನನ್ನು ಬೀಳ್ಕೊಂಡು ತನ್ನ ವಾಸಸ್ಥಳಕ್ಕೆ ಹೊರಟು ಹೋದನು. ಬಳಿಕ ಮಾಯಾ ಬ್ರಾಹ್ಮಣ ವೇಷಧಾರಿಯಾದ ಮಹಾವಿಷ್ಣುವು ಕಾಶಿ ಕ್ಷೇತ್ರವನ್ನು ಚೆನ್ನಾಗಿ ಶೋಧಿಸಿ ನೋಡಿ ಈ ಕ್ಷೇತ್ರದಲ್ಲಿ ಪರಮ ಪವಿತ್ರವಾದ ಪ್ರದೇಶವು ಯಾವುದು ಎಂಬುದಾಗಿ ಮತ್ತೆ ಮತ್ತೆ ವಿಚಾರ ಮಾಡಿದನು. ಯಾವ ಸ್ಥಳವನ್ನು ಆಕ್ರಮಿಸಿ ವಿಶ್ವೇಶ್ವರನ ಅಪಾರವಾದ ಅನುಗ್ರಹದಿಂದ ನನ್ನ ಸಮಸ್ತ ಭಕ್ತರನ್ನು ಸರ್ವೋತ್ತಮವಾದ ಕೈಲಾಸ ಪದವಿಗೆ ಕರೆದುಕೊಂಡು ಹೋಗಲು ಅನುವಾಗುವುದು ಇಂತೆಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಪಾಂಚನದವೆಂಬ ತೀರ್ಥವನ್ನು ನೋಡಿದವನಾಗಿ ಅಲ್ಲಿ ನಿಯಮಪೂರ್ವಕವಾಗಿ ಸ್ನಾನವನ್ನು ಮಾಡಿಕೊಂಡು ಅದನ್ನೇ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡನು. ಶೀಘ್ರದಲ್ಲಿಯೇ ಮಹೇಶ್ವರನ ಆಗಮನವನ್ನು ನಿರೀಕ್ಷಿಸುತ್ತಾ ಆ ಮಹಾವಿಷ್ಣುವು ದಿವೋದಾಸರಾಜನ ವೃತ್ತಾಂತವೆಲ್ಲವನ್ನು ತಿಳಿದ ಗರುಡನನ್ನು ಆತನಲ್ಲಿಗೆ ಕಳುಹಿಸಿಕೊಟ್ಟನು. ರಾಜೇಶ್ವರನಾದ ದಿವೋದಾಸನು ಆ ಬ್ರಾಹ್ಮಣ ಶ್ರೇಷ್ಠನನ್ನು ಬಹುವಿಧವಾಗಿ ಹೊಗಳುತ್ತಾ ಸಕಲ ಪೌರ ಜನರನ್ನು, ಮಂತ್ರಿಗಳನ್ನು, ಸಾಮಂತ ರಾಜರನ್ನು ಕರೆದು ದೊಡ್ಡ ಸಭೆಯೊಂದನ್ನು ನಡೆಸಿದನು. ಕೋಶ, ಅಶ್ವಬಲ, ಗಜಬಲಗಳನ್ನು ವಿಚಾರಣೆಯಲ್ಲಿಟ್ಟಿರುವ ಸಕಲ ಅಧ್ಯಕ್ಷರನ್ನು, ತನ್ನ 500 ಮಕ್ಕಳನ್ನು, ಅವರಲ್ಲಿ ಜ್ಯೇಷ್ಠ ಪುತ್ರನಾದ ಸಮರಂಜಯನೆಂಬುವನನ್ನು, ಪುರೋಹಿತನನ್ನು, ಪ್ರತಿಹಾರಿಯನ್ನು, ಋತ್ವಿಜರನ್ನು, ಜ್ಯೋತಿಷ್ಯದಲ್ಲಿ ನಿಪುಣರಾದ ಬ್ರಾಹ್ಮಣರನ್ನು, ಸಾಮಂತ ರಾಜರನ್ನು, ರಾಜಪುತ್ರರನ್ನು, ಅಡಿಗೆಯವರನ್ನು, ವೈದ್ಯ ಶ್ರೇಷ್ಠರನ್ನು, ಅನೇಕ ಕಾರ್ಯಗಳಿಗಾಗಿ ತನ್ನ ದೇಶಕ್ಕೆ ಬಂದಿರುವ ಪರದೇಶಗಳ ಜನರನ್ನು, ಅಂತಃಪುರ ಸ್ತ್ರೀಯರೊಡಗೂಡಿದ ಪಟ್ಟಮಹಿಷಿಯನ್ನು, ಗೋಪಾಲಕರಲ್ಲಿ ವೃದ್ಧರನ್ನು, ಬಾಲಕರನ್ನು ಎಲ್ಲರನ್ನೂ ಸಭಾಮಂಟಪದಲ್ಲಿ ಒಟ್ಟುಗೂಡಿಸಿ ಸಂತುಷ್ಟ ಹೃದಯನಾಗಿ ಕೈಗಳನ್ನು ಮುಗಿದುಕೊಂಡು ಆ ಬ್ರಾಹ್ಮಣನು ತನಗೆ ಹೇಳಿದ 7 ದಿನಗಳ ಭೂಲೋಕವಾಸದ ಅವಧಿಯ ವಿಷಯವನ್ನು ಅವರಿಗೆ ತಿಳಿಸಿದರು. ಆಶ್ಚರ್ಯಕರವಾದ ಈ ವಿಷಯವನ್ನು ಕೇಳಿ ಅವರೆಲ್ಲರೂ ದುಃಖ ಸೂಚಕಗಳಾದ ಮುಖಗಳುಳ್ಳವರಾಗಿರುವಲ್ಲಿ ತಾನೇ ಜ್ಯೇಷ್ಠಪುತ್ರರಾದ ಸಮರಂಜಯನನ್ನು ರಾಜಗೃಹಕ್ಕೆ ಕರೆದುಕೊಂಡು ಹೋದನು. ಮಹಾಪ್ರಾಜ್ಞನಾದ ಆ ದಿವೋದಾಸನು ಆತನಿಗೆ ರಾಜ್ಯಾಭಿಷೇಕವನ್ನು ಮಾಡಿದನು. ಪುರ ಜನರನ್ನು, ದೇಶದ ಜನರನ್ನು ಆತನ ಆಳ್ವಿಕೆಯಲ್ಲಿ ಇರುವಂತೆ ಪ್ರಸನ್ನ ಚಿತ್ತರನ್ನಾಗಿ ಮಾಡಿದ ಬಳಿಕ ಪುಣ್ಯಾತ್ಮನಾದ ಆ ದೊರೆಯು
ಪುನಃ ಕಾಶಿ ಕ್ಷೇತ್ರವನ್ನು ಸೇರಿದನು. ಬುದ್ಧಿಕುಶಲನು ಶತ್ರುಂಜಯನು ಆದ ಆ ಭೂಪಾಲಕನು ಕಾಶಿ ನಗರಕ್ಕೆ ಬಂದು ಗಂಗಾ ನದಿಯ ಪಶ್ಚಿಮ ತೀರದಲ್ಲಿ ಉತ್ತಮವಾದ ಪ್ರಾಸಾದವೊಂದನ್ನು ನಿರ್ಮಾಣ ಮಾಡಿಸಿದನು. ಶತ್ರುಗಳನ್ನು ಯುದ್ಧಗಳಲ್ಲಿ ಪರಾಜಯಗೊಳಿಸಿ ಎಷ್ಟು ಐಶ್ವರ್ಯವನ್ನು ಸಂಪಾದಿಸಿದ್ದನೋ ಅದೆಲ್ಲವನ್ನು ವಿನಿಯೋಗಿಸಿ ಆ ಮಹಾರಾಜನು ಉತ್ತಮವಾದ ಶಿವಾಲಯವೊಂದನ್ನು ಕಟ್ಟಿಸಿದನು. ಅಲ್ಲಿ ಭೂಪಾಲಕನ ಸಕಲ ಐಶ್ವರ್ಯವು ದೇವಾಲಯ ನಿರ್ಮಾಣದಲ್ಲಿ ನಿಯೋಜಿತವಾದುದರಿಂದ ಪವಿತ್ರವಾದ ಆ ಪ್ರದೇಶವೆಲ್ಲವೂ ಅಂದಿನಿಂದ ಭೂಪಾಲಶ್ರೀ ಎಂಬುದಾಗಿಯೇ ಪ್ರಸಿದ್ಧಿಯನ್ನು ಪಡೆಯಿತು. ಶತ್ರು ಸಂಹಾರಕನಾದ ಆ ಮಹಾರಾಜನು ದಿವೋದಾಸೇಶ್ವರವೆಂಬ ಲಿಂಗವನ್ನು ಪ್ರತಿಷ್ಠೆಗೊಳಿಸಿ ತಾನು ಕೃತಕೃತ್ಯನಾದೆನೆಂದು ಸಂತೋಷಗೊಂಡನು. ಬಳಿಕ ಒಂದಾನೊಂದು ದಿನ ಆ ಲಿಂಗಕ್ಕೆ ವಿಧಿಪೂರ್ವಕವಾಗಿ ಷೋಡಶೋಪಚಾರಯುಕ್ತವಾದ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಆ ದಿವೋದಾಸನು ಸಕಲ ಸಂತೋಷಗಳನ್ನೀಯುವ ಮಹೇಶ್ವರನನ್ನು ಸ್ತೋತ್ರ ಮಾಡಿದನು. ಅಷ್ಟರಲ್ಲಿಯೇ ಆಕಾಶದಿಂದ ಶೂಲ ಖಟ್ವಾಂಗಗಳನ್ನು ಕೈಗಳಲ್ಲಿ ಧರಿಸಿದ ಪಾರ್ಶ್ವದ ಗಣಗಳಿಂದ ಸುತ್ತುವರಿಯಲ್ಪಟ್ಟ ದಿವ್ಯವಾದ ವಿಮಾನವೊಂದು ಆತನು ಇದ್ದಲ್ಲಿಗೆ ವೇಗವಾಗಿ ಇಳಿದು ಬಂದಿತು. ಆ ಪಾರ್ಷದರು ಸೂರ್ಯ ಮತ್ತು ಅಗ್ನಿಗಳನ್ನೇ ತಮ್ಮ ತೇಜಸ್ಸಿನಿಂದ ಧಿಕ್ಕರಿಸುತ್ತಾ ಹಣೆಗಣ್ಣುಗಳಿಂದಲೂ ಜಟಾಜೂಟಗಳಿಂದಲೂ ಕೂಡಿದವರಾಗಿ ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತಿರುವ ತಮ್ಮ ದೇಹಗಳ ಕಾಂತಿಯಿಂದ ಆಕಾಶವನ್ನೆಲ್ಲ ಬೆಳಗುತ್ತಿದ್ದರು. ಭೂಷಣಗಳಾಗಿ ಧರಿಸಿದ ಹಾವುಗಳ ಹೆಡೆ ರತ್ನಗಳ ಕಾಂತಿಯಿಂದ ಆವೃತಗಳಾದ ದೇಹಗಳಿಂದಲೂ ನಿತ್ಯವಾದ ತಮ್ಮ ತೇಜಸ್ಸಿಗೆ ಹೆದರಿ ಮರೆಮಾಚಿದ ಕತ್ತಲೆಯಂತೆ ಕತ್ತಿನಲ್ಲಿ ಕಾಣುತ್ತಿರುವ ನೀಲ ಲಾಂಛನಗಳಿಂದಲೂ ಒಪ್ಪುತ್ತಿದ್ದರು. ಆ ವಿಮಾನವು ಚಾಮರಗಳನ್ನು ಜಾಗರೂಕತೆಯಿಂದ ಹಿಡಿದ ಕೈಗಳುಳ್ಳ 100 ರುದ್ರ ಕನ್ಯೆಯರಿಂದ ಕೂಡಿದ್ದಿತು. ಆಗಲ ಆ ಪಾರ್ಶ್ವದ ಗಣಗಳು ರಾಜನನ್ನು ದಿವ್ಯ ಪುಷ್ಪಗಳಿಂದಲೂ ಗಂಧಾದಿ ಲೇಪನಗಳಿಂದಲೂ ದಿವ್ಯ ವಸ್ತ್ರಗಳನ್ನು ಉಡಿಸುವುದರಿಂದಲೂ ಸಂತೋಷದಿಂದ ಅಲಂಕರಿಸಿದರು. ಬಾಲದಲ್ಲಿ 3ನೆಯ ಕಣ್ಣನ್ನು ತಿದ್ದಿ ಕತ್ತಿನಲ್ಲಿ ನೀಲ ಕಳಂಕವನ್ನು ಧರಿಸಿ ಚಂದನದಿಂದ ಸರ್ವಾಂಗಗಳಲ್ಲಿಯೂ ಗೌರ ಕಾಂತಿಯನ್ನು ತಳೆದು ತಲೆಗೂದಲುಗಳನ್ನು ಜಟಾಜೂಟನಾಗಿ ಕಟ್ಟಿ ದೇಹದಲ್ಲಿ ಚತುರ್ಭುಜಗಳುಳ್ಳವನು ಸರ್ಪಭೂಷಣಗಳನ್ನೇ ಧರಿಸಿದವನು ತಲೆಯ ಮೇಲೆ ಅರ್ಧಚಂದ್ರವನ್ನು ಉಳ್ಳವನು ಆದ ಆ ದಿವೋದಾಸ ಮಹಾರಾಜನನ್ನು ಪಾರ್ಷದರು ವಿಮಾನದಲ್ಲಿ ಕುಳ್ಳಿರಿಸಿ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋದರು. ಅಂದು ಮೊದಲಾಗಿ ಆ ತೀರ್ಥವು ಭೂಪಾಲಶ್ರೀ ತೀರ್ಥವೆಂದು ಪ್ರಸಿದ್ಧವಾಗಿರುವುದು. ಅಲ್ಲಿ ಪಿತೃಶ್ರಾದ್ದಾದಿ ಕಾರ್ಯಗಳನ್ನು ನೆರವೇರಿಸಿ ತನ್ನ ಶಕ್ತಿಯನುಸಾರವಾಗಿ ದಾನಗಳನ್ನಿತ್ತು ದಿವೋದಾಸೇಶ್ವರನನ್ನು ಕಂಡು ಭಕ್ತಿಯುಕ್ತನಾಗಿ ಪೂಜೆಯನ್ನು ಮಾಡಿ ಆ ಮಹಾರಾಜನ ಚರಿತ್ರೆಯನ್ನು ಕೇಳಲು ಯಾವ ಮಾನವರು ಪುನಃ ತಾಯಿಯ ಗರ್ಭದಲ್ಲಿ ದುಃಖವನ್ನು ಅನುಭವಿಸುವುದಿಲ್ಲ. ದಿವೋದಾಸರಾಜನ ಈ ಆಖ್ಯಾನವು ಪರಮ ಪವಿತ್ರವಾದುದು. ಇದನ್ನು ಪಠನ ಮಾಡಿದ ಮಾನವನು ಇತರರಿಗೆ ಪುರಾಣ ರೂಪವಾಗಿ ಹೇಳಿಸಿದವನು ಸಕಲ ಪಾತಕಗಳಿಂದಲೂ ಮುಕ್ತರಾಗುವರು. ದಿವೋದಾಸನ ಪವಿತ್ರ ಚರಿತ್ರೆಯನ್ನು ಕೇಳಿ ಯಾವ ಕ್ಷತ್ರಿಯನು ಯುದ್ಧರಂಗವನ್ನು ಪ್ರವೇಶಿಸುವನೋ ಅವನಿಗೆ ಎಂದಿಗೂ ಸ್ವಲ್ಪವಾದರೂ ಶತ್ರುಗಳ ಕಡೆಯಿಂದ ಭಯವೆಂಬುದು ಉಂಟಾಗುವುದಿಲ್ಲ. ಈ ದಿವೋದಾಸನ ಕಥೆಯು ಪುಣ್ಯಪ್ರದವು ಮಹಾಪಾತಕಗಳನ್ನು ನಾಶಗೊಳಿಸುವುದು ಆಗಿರುವುದು. ಸಕಲ ಕಾರ್ಯಗಳಲ್ಲಿಯೂ ವಿಘ್ನಗಳನ್ನು ದೂರಗೊಳಿಸಲು ಪ್ರತಿಯೊಬ್ಬನು ಇದನ್ನು ಅವಶ್ಯಕವಾಗಿ ಪಠನ ಮಾಡಬೇಕು. ಯಾವ ದೇಶದಲ್ಲಿ ದಿವೋದಾಸ ಮಹಾರಾಜನ ಚರಿತ್ರೆಯು ಪುರಾಣ ರೂಪವಾಗಿ ಹೇಳಲ್ಪಡುತ್ತಿರುವುದೋ ಸಕಲ ಪಾತಕಗಳನ್ನು ನಾಶಗೊಳಿಸುವ ಈ ಕಥೆಯ ಮಹಿಮೆಯಿಂದ ಆ ದೇಶದಲ್ಲಿ ಅನಾವೃಷ್ಟಿ ಉಂಟಾಗುವುದಿಲ್ಲ. ಜನರಿಗೆ ಎಂದಿಗೂ ಅಕಾಲ ಮೃತ್ಯುವಿನಿಂದ ಭಯ ಉಂಟಾಗಲಾರದು. ಮಹೇಶ್ವರನ ಮನಸ್ಸಿನಲ್ಲಿದ್ದ ಕಾರ್ಯವನ್ನು ಕೈಗೂಡಿಸಿದ ಮಹಾವಿಷ್ಣುವಿನ ಮನೋರಥಗಳೆಲ್ಲವೂ ಸಿದ್ಧಿಸಿದಂತೆಯೇ ಈ ಉಪಾಖ್ಯಾನವನ್ನು ಕೇಳಿದ ಮತ್ತು ಪಠನ ಮಾಡಿದ ಮನುಷ್ಯರ ಸಕಲ ಇಷ್ಟಾರ್ಥಗಳು ನೆರವೇರುವವು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ದಿವೋದಾಸನ ನಿರ್ವಾಣ ಪ್ರಾಪ್ತಿ ವರ್ಣನವೆಂಬ 58ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.